ಅನಭಿಶ್ವಂಗ ಕ್ವ ಅಂತ. ಅಭಿಶ್ವಂಗ ಅನ್ನೋ ಆಸಕ್ತಿಯಲ್ಲಿ ವಿಶೇಷವಾದ ಹೆಚ್ಚಿನದಾದಂತಹ ಅಟ್ಯಾಚ್ಮೆಂಟ್ ಅಂಟ್ಕೊಳ್ಳೋದಿದೆಯಲ್ಲ, ಅದು ಅಭಿಶ್ವಂಗ ಅಂತ. ಪೂರ್ತಿ ತಾದಾತ್ಮ ಭಾವ, ಏಕಾತ್ಮತಾ ಪತ್ತಿ, ಅದೇ ನಾನು, ಅದು ಇಲ್ಲದೇ ನಾನು ಸತ್ತೋಗ್ಬಿಡ್ತೀನಿ, ನಾನು ಇರೋದೇ ಇಲ್ಲ, ಅದೇ ನಂಗೆ ಸರ್ವಸ್ವ ಅಂತ ಹೇಳಿ ಪೂರ್ತಿ ಅಂಟ್ಕೊಳ್ಳೋದಿದೆಯಲ್ಲ, ಅದು ಒಂದು. ಎಲ್ಲಿ ಕ್ವಾಹ ಪುತ್ರದಾರ ಗೃಹಾದಿಶು ಅಂತ, ಅವುಗಳಲ್ಲಿ ಪೂರ್ತಿ ಅಂಟ್ಕೊಳ್ಳೋದು. ಮಕ್ಕಳು, ಹೆಂಡತಿ, ಮನೆ, ಅಥವಾ ಮಕ್ಕಳು, ಗಂಡ, ಮನೆ, ಅಥವಾ ಅಪ್ಪ ಅಮ್ಮ, ಮನೆ, ಯಾವ್ದಲ್ಲ ಅದು ಅವರವರಿಗೆ ಯಾರ್ಯಾರದಲ್ಲಿ ಅತಿಯಾದಂತಹ ಅಭಿಮಾನ ಇದೆ ಅಂತ ನೋಡ್ಕೋಬೇಕು. ಇನ್ನು ಏನ್ ಹೇಳ್ತಾರೆ, ಪುತ್ರೇಶು ದಾರೇಶು ಗೃಹೇಶು. ಪುತ್ರೇಶು ದಾರೇಶು ಗೃಹೇಶು ಆದಿಗ್ರಹಣಾತ್ ಅನ್ಯೇಷ್ವಪಿ ಅತ್ಯಂತ ಇಷ್ಟೇಶು ದಾಸವರ್ಗಾದಿಷು. ಅಲ್ಲಿ ಪುತ್ರ ದಾರ ಗೃಹ ಆದಿ ಶಬ್ದ ಇದೆ, ಗೃಹಾದಿ ಅಂತ. ಅದಕ್ಕೆ ಬರ್ತಾರೆ ಭಾಷೆಕಾರರು, ಪುತ್ರ ಅಂದ್ರೆ ಮಕ್ಕಳಲ್ಲಿ ಬಹುವಚನ ಹಾಕಿದ್ರು, ಮಕ್ಕಳ ವಿಷಯದಲ್ಲೂ. ದಾರೇಶು, ದಾರಾ ಶಬ್ದ ನಿತ್ಯ ಬಹುವಚನ ಆದ್ರಿಂದ ದಾರೇಶು ಬಹುವಚನ ಆಗಿದ್ದಾರೆ. ಅನೇಕ ಹೆಂಡತಿಯೂ ಇರಬಹುದು, ಆದ್ರೆ ದಾರಾ ಶಬ್ದ ಏಕವಚನ ಇಲ್ವೇ ಇಲ್ಲ. ದಾರಾ ಪುಂಶಿಚ ಭೂಮ್ಯೇವ ಅಂತ ಸಂಸ್ಕೃತದಲ್ಲಿ ನಿತ್ಯ ಬಹುವಚನ ಶಬ್ದ ಅದು. ದಾರಾಹ, ದಾರಾನ್, ಅದು ಪುಲ್ಲಿಂಗ ಮಾತ್ರ, ಸ್ತ್ರೀಲಿಂಗ ಅಲ್ಲ. ಅರ್ಥ ಮಾತ್ರ ಹೆಂಡತಿ ಅಂತ, ಅದು ಪುಲ್ಲಿಂಗ ಶಬ್ದ, ಅದು ನಿತ್ಯ ಬಹುವಚನ. ಆ ಹೆಂಡತಿಯ ವಿಷಯದಲ್ಲೂ ಗೃಹೇಶು, ಮನೆಗಳಲ್ಲಿ, ಮನೆ ಅನ್ನೋದು ಒಂದ್ ಮನೆ ಇರ್ಬೋದು, 3-4 ಮನೆ ಇರಬಹುದು, ಎಷ್ಟು. ಇನ್ನು ಆದಿ ಶಬ್ದವನ್ನು ಹಾಕಿರೋದ್ರಿಂದ ಅತ್ಯಂತವಾಗಿ ತನಗೆ ಇಷ್ಟವಾಗಿರ್ತಕ್ಕಂತಹ ಆಳುಕಾಳು ಇರ್ಬೋದು, ಅಥವಾ ಬೆಳ್ಳಿ ಬಂಗಾರ ಇರ್ಬೋದು, ಅಥವಾ ಕಾರು ವಾಹನ ಇತ್ಯಾದಿ ಇರ್ಬೋದು, ಅವುಗಳಲ್ಲೂ ಕೂಡ ಅತಿಯಾದ ಅಭಿಶ್ವಂಗ. ಅಭಿಶ್ವಂಗ ಪೂರ್ಣ ತಾದಾತ್ಮತೆ, ಅದು ಇಟ್ಕೋಬಾರ್ದು ಅಂತ ಇದ್ದಾರೆ. ಅನಭಿಶ್ವಂಗ ಇರೋದು. ತಚ್ಚ ಉಭಯಂ ಜ್ಞಾನಾರ್ಥತ್ವ ಜ್ಞಾನ ಮುಚ್ಯತೆ. ತಚ್ಚ ಉಭಯಂ ಜ್ಞಾನಾರ್ಥತ್ವಾದ್ ಜ್ಞಾನಂ ಉಚ್ಯತೆ. ಅಶಕ್ತಿಯು ಮತ್ತು ಅನಭಿಶ್ವಂಗವು ಅಂದ್ರೆ ಪ್ರೀತಿ ಇಲ್ಲದೆ ಇರೋದು, ಅತಿಯಾಗಿ ಹಚ್ಕೊಳ್ದೇ ಇರೋದು, ಎರಡು ಆತ್ಮಜ್ಞಾನಕ್ಕೆ ಸಾಧನವಾಗಿದೆ. ಆದ್ದರಿಂದ ಅದನ್ನೇ ಜ್ಞಾನ ಅಂತ ಗೌಣವಾಗಿ ಹೇಳ್ತಿದ್ದಾರೆ, ಔಪಚಾರಿಕವಾಗಿ. ಮುಖ್ಯಾರ್ಥದಲ್ಲಿ ಜ್ಞಾನ ಯಾವುದೋ ಆತ್ಮೀ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ನಿಶ್ಚಯ ವೃತ್ತಿ. ಅಂತಃಕರಣದಲ್ಲಿ ಆತ್ಮಸ್ವರೂಪದ ಬಗ್ಗೆ ಇದಮಿತ್ತಮಂತ ನಿಶ್ಚಯ ಮಾಡಿಕೊಳ್ಳುವ ವೃತ್ತಿಗೆ ಜ್ಞಾನ ಅನಿಸಿಸರು. ಆ ವೃತ್ತಿ ರೂಪವಾದ ಜ್ಞಾನ ಉಂಟಾಗುವುದಕ್ಕೆ ಸಾಧನವಾಗಿರುವ ಅಮಾನಿತ್ವಾದಿಗಳನ್ನು ಗೌಣವಾಗಿ ಜ್ಞಾನ ಕರಿತಾ ಇದ್ದಾನೆ ಪರಮಾತ್ಮ. ಜ್ಞಾನ ಮುಚ್ಚದೆ ಏನು? ನಿತ್ಯಂಚ ಸಮಚಿತ್ತತ್ವಂ ತುಲ್ಯಚಿತ್ತತಾ. ಸಮಚಿತ್ತತ್ವ ಯಾವಾಗಲೂ ಒಮ್ಮೊಮ್ಮೆ ಎಲ್ಲರಿಗೂ ಆಗತ್ತೆ, ಅದು ಪ್ರಯೋಜನ ಇಲ್ಲ. ನಿತ್ಯಂಚ ಅಂತ ಹಾಕಿದ್ದಾರೆ, ಯಾವತ್ತಿಗೂ ನಿರಂತರವಾಗಿ. ಇವತ್ತು ಯಾವತ್ತೋ ಒಂದು 8 ಗಂಟೆನ 9 ಗಂಟೆ, ಅಥವಾ ಒಂದು ಅರ್ಧ ಗಂಟೆ, ಅಥವಾ ಸಂಜೆ, ಅದು ಸಮಚಿತ್ತದ ಕಾಲ. ಬೆಳಗ್ಗೆ ಎದ್ದಾಗನ ರಾತ್ರಿವರೆಗೂ, ಮತ್ತೆ ಎಷ್ಟು ದಿವಸ ಸಾಧನೆ ಮಾಡ್ತೀವೋ ಅಷ್ಟು ದಿವಸವೂ ಸಮಚಿತ್ತತೆಯನ್ನು ಯಾವತ್ತಿಗೂ ಕಳ್ಕೋಬಾರ್ದು. ಅದೇನಾಗುತ್ತೆ ಅಂದ್ರೆ, ಸಹಜವಾಗಿ ಮನುಷ್ಯನಿಗೆ ಪ್ರಾಪಂಚಿಕವಾದಂತಹ ವಿಷಯಗಳ ಅತಿಯಾದ ವ್ಯಾಮೋಹ ಇರುವಾಗ ಅದು ಬಿಟ್ಟೋದಾಗ ತೊಳೆದಾಟ ಆಗತ್ತೆ. ಅದು ಚೆನ್ನಾಗಾದಾಗ ಉಗ್ಗೊಂಡ್ಬಿಡುತ್ತೆ. ಅದು ನಮ್ಮ ಮಗನಿಗೆ ಮದುವೆ ಫಿಕ್ಸ್ ಆಯ್ತು, ನಮ್ಮ ಅಕ್ಕನ ಮಗನಿಗೆ ಅಥವಾ ನಮ್ಮ ಮಾಮನಿಗೆ, ನಮ್ಮ ಅಣ್ಣನ ಮಗನಿಗೆ ಏನೋ ಒಂದು ಕೆಲಸ ಇತ್ತು ಅಂತಂದಾಗ ಅದು ತುಂಬಾ ಪ್ರೀತಿ ಇದ್ದಾಗ ಒಂದು ರೀತಿ ಉಕ್ಕು ಬಿಡುತ್ತೆ. ಅದ್ಮೇಲೆ ದ್ವೇಷ ಇದ್ರು ಅದಾಯ್ತು, ಅದು ದುಃಖ ಆಗುತ್ತೆ. ಅಣ್ಣ ತಮ್ಮನ ಮಕ್ಕಳಲ್ಲಿ ದ್ವೇಷ ಇದ್ರೆ, ಬಂಧುಗಳಲ್ಲಿ ದ್ವೇಷ ಇದ್ರೆ, ಅವ್ರಿಗೆ ಏನಾದ್ರು ಒಳ್ಳೇದಾಗ್ಬಿಟ್ರು ತಳಮಳ ಆಗತ್ತೆ. ಅವರಿಗೆ ದ್ವೇಷ ಇದ್ರೆ ತಳಮಳ ಆಗತ್ತೆ, ಅವಾಗ ಪ್ರೇಮ ಇದ್ರೆ ಉಕ್ಕತ್ತೆ ಪ್ರೇಮ. ಅದು ಎರಡೂ ತಪ್ಪು. ಸಾಧಕನನ್ನು ಎರಡನ್ನೂ ಇಟ್ಕೋಬಾರ್ದು. ಹಾಗಾಗಿ ಸಮಚಿತ್ತತ ತುಲ್ಯಚಿತ್ತತನು ಎಲ್ಲರೂ ಅವರವರ ಕರ್ಮಾನುಸಾರ ನಡೀತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವರವರ ಕರ್ಮಾನುಸಾರ ಇಷ್ಟಾರ್ಥ ಬರ್ತಾ ಇದೆ. ಒಳ್ಳೇದಾಯ್ತಾ, ಅದು ಒಳ್ಳೇದಕ್ಕೇನೋ ಕರ್ಮ ಇದೆ ಬಂದಿದೆ, ಕೆಟ್ಟದಾಯ್ತಾ ಅದಕ್ಕೇನೋ ಬಂದ ಅಂತ ಅನ್ಕೊಂಡು ನಾವು ಯಾವುದಕ್ಕೂ ಸಿಕ್ಕಾಕೋಬಾರ್ದು. ತುಂಬಾ ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಪ್ರತಿ ಕ್ಷಣಕ್ಕೂ ನಮ್ಮ ಮನಸ್ಸನ್ನು ಎಕ್ಸಾಮ್ ಮಾಡಬೇಕು, ಪರೀಕ್ಷೆ ಮಾಡಬೇಕು. ನಮ್ಮ ಮನಸ್ಸು ಹೇಗಿದೆ, ನಮ್ಮ ಮನಸ್ಸು ಭಯ ಪಟ್ಕೊಳ್ತಾ ಇದೆಯಾ, ಅಥವಾ ಉದ್ವೇಗ ಪಟ್ಕೊಳತ್ತಾ, ಅಥವಾ ತುಂಬಾ ಉಕ್ತಾ ಇದೆಯಾ, ಆಸಕ್ತಿ ಇದಾಗ್ತಾ ಇದೆಯಾ, ತಳಮಳ ಆಗ್ತಾ ಇದೆಯಾ ಅಂತ. ಅದಾದಾಗೆಲ್ಲ ವಿವೇಕ ತಂದ್ಕೋಬೇಕು. ಯಾಕೆ ಮನಸ್ಸು ಜೊತೆ ಹೇಳ್ಕೊ ಸಂವಾದ ಮಾಡ್ಬೇಕು. ಎಲ್ಲಿ ಮನಸ್ಸೇ, ಯಾಕೆ ನೀನು ಉದ್ಯೋಗ ಪಟ್ಕೊಳ್ತೀಯಾ, ಯಾಕೆ ಭಯ ಪಟ್ಕೊಳ್ತೀಯಾ? ನೀನು ಅಂದ್ಕೊಂಡಾಗ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗೋದಿಲ್ಲ. ಪ್ರಪಂಚದ ಬದಲಾವಣೆ ಇರೋದು ಭಗವಂತನ ಕೈಯಲ್ಲಿ. ಪ್ರಪಂಚ ಇರೋದೇ ಅವನ ಅಧೀನದಲ್ಲಿ, ಅವನ ಇದರಲ್ಲಿ.
ಅದರಂತೆ ನಡ್ಕೊಂಡು ಹೋಗುತ್ತೆ. ನೀನು ಹಂಗಾಗ್ಬೇಕು ಅಂದ್ರೂ ಹಂಗಾಗೋಲ್ಲ, ಹಂಗಾಗ್ಬಾರ್ದು ಅಂದ್ರೂ ಆಗದೆ ಇರೋಲ್ಲ. ಎರಡು ನಿನ್ನ ಕೈಲಿ ಇಲ್ಲದೆ ಇದ್ದಾಗ ನೀನು ಯಾತಕ್ಕೆ ಅತಿಯಾದಂತಹ ತೊಳೆದಾಟಕ್ಕೆ ಸಿಕ್ಕಾಕೊಳ್ತೀಯ ಅಂತೇಳಿ ಮತ್ತೆ ಮತ್ತೆ ಮನಸ್ಸಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರಬೇಕು. ಯಾವಾಗ ಯಾವಾಗ ಮನಸ್ಸು ಚಂಚಲವಾಗ್ತಾ ಇರುತ್ತೋ ಅವಾಗೆಲ್ಲ ಹೇಳ್ತಾ ಇರ್ಬೇಕು. ಅವಾಗ ಕಾಲಕ್ರಮೇಣ ಮನಸ್ಸು ಸಮಚಿತ್ತರ ಕಡೆಗೆ ಬರಕ್ ಶುರು ಆಗುತ್ತೆ. ಎಲ್ಲಿ ಸಮಚಿತ್ತನಾಗಿರ್ಬೇಕು? ಕ್ವಾ ಕ್ವಾ ಅನ್ನೋದು ಅವ್ಯಯ. ಕ್ವಾನ ಎಲ್ಲಿ ಅಂತ, ಎಲ್ಲಿ ಸಮಚಿತ್ತನಾಗಿರ್ಬೇಕು ಅಂದ್ರೆ ಇಷ್ಟಾನಿಷ್ಟೋಪಪತ್ತಿಷು. ಇಷ್ಟಾನಿಷ್ಟೋಪಪತ್ತಿಷು. ಇಷ್ಟ ಉಪಪತ್ತಿಯಿಂದ ಬಂದು ಒದಗೋದು. ಇಷ್ಟ ಉಪಪತ್ತಿ, ಅನಿಷ್ಟ ಉಪಪತ್ತಿ. ಇಷ್ಟವಾದದ್ದು ಬಂದಾಗ ಹಾಂಗ ಹೌಹಾರ್ ಬಿಡ್ತಾರೆ. ಓ ಬಂದ್ಬಿಟ್ರು ಅಂತ ಹೇಳಿ ಏನ್ ಸಂಭ್ರಮ, ಖುಷಿ, ಸಡಗರ ಅಂತಂದ್ರೆ ಅವನಿಗೆಲ್ಲ ಅವತ್ತು ಊಟನೇ ಸೇರಲ್ಲ, ಅವನಿಗೆ ಏನೂ ಬೇಡ, ಅಷ್ಟು ಖುಷಿ ಆಗ್ಬಿಡತ್ತೆ. ಹಾಗೆ ಏನೋ ಆಗ್ಬಾರ್ದು ಆಗ್ಬಿಡುದು ಅಂದ್ರೆ ಕೊಲಾಪ್ಸ್ ಆಗ್ಬಿಡ್ತಾರೆ, ಪೂರ್ತಿ ಬಿದ್ದೋಗ್ಬಿಡ್ತಾರೆ. ಅಯ್ಯೋ ಹೋಯ್ತು, ಸರ್ವಸ್ವ ಹೋಯ್ತು, ನಾನು ಆಯ್ತು, ನಾನು ಇನ್ನೆಲ್ಲ ಬದುಕಲ್ಲ, ನಂದೆಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಕುಸ್ತು ಬಿಡ್ತಾನೆ. ಎರಡು ತಪ್ಪು. ಇಷ್ಟವಾದದ್ದು ಬಂದು ಒದಗಿದಾಗಲೂ, ಅನಿಷ್ಟವಾದದ್ದು ಬಂದು ಒದಗಿದಾಗ, ಇಷ್ಟವಾದದ್ದು ಬಿಟ್ಟು ಹೋದಾಗಲೂ, ಅನಿಷ್ಟವಾದದ್ದು ಬಿಟ್ಟು ಹೋದಾಗಲೂ, ಎರಡು ಸಂದರ್ಭದಲ್ಲೂ ಸಮಚಿತ್ತನ ಇರಬೇಕು. ಇಷ್ಟಾನಿಷ್ಟ ಉಪಪತ್ತಿ ಒಂದೇ ಹೇಳಿದ್ದಾರೆ. ಇಷ್ಟಾನಿಷ್ಟ ನಿವೃತ್ತಿ ಜಾಗದಲ್ಲೂ ಹಾಗೆ ಮಾಡ್ಕೋಬೇಕು. ಒದಗಿದಾಗಲೂ ನಿವೃತ್ತಿ ಆದಾಗಲೂ ಏಕರೂಪ ಇರಬೇಕು. ಇಷ್ಟಾನಾಂ ಅನಿಷ್ಟಾನಾಂ ಚ ಉಪಪತ್ತಯಃ ಸಂಪ್ರಾಪ್ತಯಃ. ಇಷ್ಟಾನಾಂ ಅನಿಷ್ಟಾನಾಂ ಚ ಉಪಪತ್ತಯಃ ಸಂಪ್ರಾಪ್ತಯಃ. ಉಪಪದ್ಯತೆಯನ್ನು ಉಂಟಾಗತ್ತೆ, ಸೇರ್ಕೊಳ್ಳುತ್ತೆ, ಹೊಂದತ್ತೆ ಅಂತ. ಇಷ್ಟವಾಗಿರ್ತಕ್ಕಂತಹ ಧನಕನಕ ವಾಹನ ವಸ್ತು ಬಂಧು ಮಿತ್ರರು, ಅದು ಅನಿಷ್ಟವಾಗಿರ್ತಕ್ಕಂತಹ ತನಗೆ ಅಪ್ರಿಯವಾಗಿರುವ ಶತ್ರು ಅಥವಾ ಅದಕ್ಕೆ ಬೇಡವಾದ ಪದಾರ್ಥ, ವಿಷಯ, ಇವುಗಳು ಬಂದಾಗ ಇದು ಉಪಪತ್ತಿಗಳು ಬಂದು ಒದಗತ್ತೆ, ಆಗ್ತಾನೆ ಇರುತ್ತೆ. ಇದೊಂದು ರೀತಿ ಪ್ರಪಂಚದಲ್ಲಿ ಇದನ್ನು ತಪ್ಪಿಸ್ಕೋಕ್ಕಾಗಲ್ಲ. ಎಲ್ಲಿವರೆಗೆ ನಾವು ಪ್ರಪಂಚದಲ್ಲಿ ಎಲ್ಲರಂತೆ ದೇಹನ್ಯಮನ ಬುದ್ಧಿ ಕೂಡ್ಕೊಂಡವರಾಗಿರ್ತೀವೋ ಅಲ್ಲಿವರೆಗೆ ಇಷ್ಟದ ಸಂಪ್ರಾಪ್ತಿ, ಅನಿಷ್ಟ ಸಂಪ್ರಾಪ್ತಿ, ಇಷ್ಟ ವಿಯೋಗ, ಅನಿಷ್ಟ ವಿಯೋಗ ಆಗೇ ಆಗತ್ತೆ. ತಾಸು ಇಷ್ಟಾನಿಷ್ಟೋಪಪತ್ತಿಷು. ತಾಸು ಇಷ್ಟಾನಿಷ್ಟೋಪಪತ್ತಿಷು ನಿತ್ಯಮೇವ ತುಲ್ಯಚಿತ್ತತಾ. ನಿತ್ಯಮೇವ ತುಲ್ಯಚಿತ್ತತಾ. ಇಷ್ಟಾನಿಷ್ಟಗಳು ಬಂದು ಒದಗಿದಾಗ ತಕ್ಷಣ ಅದು ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ವಿಚಾರ ಮಾಡೋ ಪ್ರಯೋಜನ ಇಲ್ಲ. ಆ ಟೈಮಲ್ಲಿ ಅದನ್ನು ಫೇಸ್ ಮಾಡ್ಬೇಕು. ಬಂದಾಗಲೇ ಅವೇರ್ನೆಸ್ ಇರಬೇಕು, ಎಚ್ಚರಿಕೆ ಇರಬೇಕು. ಓ ಏನೋ ಒಂದು ಬರ್ತಾ ಇದೆ, ನನ್ನ ಬುದ್ಧಿಯನ್ನ ಕೆಡಿಸತ್ತೆ, ನನ್ನ ಸಮಚಿತ್ತತೆಯನ್ನ ಹಾಳು ಮಾಡುತ್ತೆ, ನಾನು ಇವಾಗ ಅಲರ್ಟ್ ಆಗಿರ್ಬೇಕು, ಹುಷಾರಾಗಿರ್ಬೇಕು. ನಾನು ಸಾಕ್ಷಿಯಾಗಿ ವಾಚ್ ಮಾಡ್ತೀನಿ, ಸಾಕ್ಷಿ ಭಾವದಿಂದ ಐ ವಿಟ್ನೆಸ್ ಆಗಿ ನೋಡ್ತೀನಿ. ನಾನು ಪಕ್ಕ ಆಗೋದಿಲ್ಲ, ನಾನು ಗುರಿ ಆಗೋದಿಲ್ಲ, ನಾನು ಅದಕ್ಕೆ ಇನ್ವಾಲ್ವ್ ಆಗೋದಿಲ್ಲ ಅಂತ. ಈ ಇನ್ವಾಲ್ವ್ಮೆಂಟ್ ತಗೊಂಡ್ಬಿಟ್ರೆ ನಿಮಗೆ ಏರ್ಪೇರ್ ಆಗದೆ ಇರೋಕ್ಕಾಗಲ್ಲ. ಇನ್ನು ಮುಂಚೆನೆ ವಿವೇಕದಿಂದ ಅದಕ್ಕೆ ಅಂಟ್ಕೊಳ್ದೇನೆಯೇ ಸಾಕ್ಷಿಯಾಗಿ ನೋಡ್ಕೊಳ್ತಾ ಇದ್ರೆ ಅವು ಏರ್ಪೇರ್ ಆಗದೆ ಇರೋ ಹಾಗೆ ನೀವು ಮೇಂಟೈನ್ ಮಾಡ್ಕೋಬಹುದು. ತುಲ್ಯಚಿತ್ತತೆಯನ್ನು ಸಂಪಾದನೆ ಮಾಡ್ಕೋಬೇಕಂತೆ. ಅಂದ್ರೆ ಇಷ್ಟೋಪಪತ್ತಿಷು ನ ಹರ್ಷ್ಯತಿ ನ ಕುಪ್ಯತಿ ಚ ಅನಿಷ್ಟೋಪಪತ್ತಿಷು. ಇಷ್ಟೋಪಪತ್ತಿಷು ನ ರಹ್ಯತಿ ನ ಕುಪ್ಯತಿ ಚ ಅನಿಷ್ಟೋಪಪತ್ತಿಷು. ನ ಕುಪ್ಯತಿ ಚ ಅನಿಷ್ಟೋಪಪತ್ತಿಷು. ಹಾಗೆ ಇಷ್ಟವಾದದ್ದು ಬಂದು ಒದಗಿದ್ದಾಗ ಉಬ್ಬೋದಿಲ್ಲ, ಕುಣಿದಾಡೋದಿಲ್ಲ. ನಿನ್ನೆ ಇವನಿಗೆ ಶ್ರುತದೇವನಿಗೆ ಆ ಪರಮಾತ್ಮ ಬಂದ್ ಕೂಡಲೇನೆ ಪಟ್ಟೆಲ್ಲ ಕೊಡಕ್ತಾ ಇದ್ದಾನೆ. ಬಹಳ ಖುಷಿ ಆಗ್ಬಿಟ್ಟಿದೆ, ಸಂತೋಷ ಉಕ್ಕು ಬಿಟ್ಟಿದೆ ಅವನಿಗೆ. ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿದೆ. ಭಗವಂತನ ವಿಷಯಕ್ಕೆ ಆಗೋದು ಒಂದ್ ರೀತಿ ಒಳ್ಳೆಯದೇ, ಯಾಕಂದ್ರೆ ಪರಮಾತ್ಮನು ಆನಂದ ಕಾರಣವಾದ್ರಿಂದ ಸಹಜ. ಆದ್ರೆ ಆ ಈ ತೊಳೆದಾಟ ಇದೆಯಲ್ಲ, ಏರ್ಪೇರು, ಅದು ಎಲ್ಲಾ ಸಾಧನೂ ಏರ್ಪೇರೆ. ಅದಾದ್ರಿಂದ ಅದು ಅಷ್ಟು ಒಳ್ಳೇದಲ್ಲ. ಸಮಚಿತ್ತನಾಗಿರೋದೇ ಉತ್ತಮ. ಹಾಗೆ ಅನಿಷ್ಟವಾದ ಬಂದಾಗ ಓದ್ ಕಸಿ ಬಿಸಿ ಅಂದ್ರೆ ತಡ್ಕೊಳಕ್ಕಾಗಲ್ಲ, ಕೈಯೆಲ್ಲ ಹೊಸಿತಾ ಇರ್ತಾನೆ, ಹಲ್ಲು ಕಚ್ತಾ ಇರ್ತಾನೆ, ಕಣ್ಣೆಲ್ಲ ಹಿಂಡ್ಕೊಳ್ತಾ ಇರ್ತಾನೆ, ಮುಖವೆಲ್ಲ ಸೊಟ್ಟು ಮಾಡ್ಕೊಳ್ತಾ ಇರ್ತಾರೆ. ಸೊಟ್ಟು ಮಾಡ್ಕೊಂಡು ಕಣ್ಣೆಲ್ಲ ಹಿಂಡ್ಕೊಂಡು ಬಾಯೆಲ್ಲ ಓದ್ ಮಾಡ್ತಿರ್ತಾರೆ ಅನಿಷ್ಟ ಬಂದಾಗ. ಇದು ಕೂಡ ಅತಿಯಾದಂತಹ ಇದು ಎಮೋಷನ್, ಇದಕ್ಕೂ ಗುರಿ ಆಗ್ಬಾರ್ದು. ತಚ್ಚೈತ ನಿತ್ಯಂ ಸಮಚಿತ್ತತ್ವಂ ಜ್ಞಾನಂ. ತಚ್ಚೈತತ್ ನಿತ್ಯಂ ಸಮಚಿತ್ತತ್ವಂ ಜ್ಞಾನಂ. ಯಾವಾಗಲೂ ಸಮಚಿತ್ತನಾಗಿರೋದು ಅನ್ನೋದಿದೆಯಲ್ಲ, ಇದು ಜ್ಞಾನಕ್ಕೆ ಸಾಧನವಾಗಿರೋದ್ರಿಂದ ಜ್ಞಾನ ಅಂತಂದ್ರೆ ಯಾರಿಗೆ ಚಿತ್ತ ಸಮಾಧಾನ, ಮನಸ್ಸಮಾಧಾನ ಇದೆಯೋ ಅವರಿಗೆ ಆತ್ಮವಿಚಾರ ಹೇಳ್ತಾ ಇದ್ರೆ ಅದಷ್ಟು ಗ್ರಾಸ್ ಆಗತ್ತೆ, ಅರ್ಥವಾಗತ್ತೆ, ಹಿಡಿಯತ್ತೆ. ರೆಸ್ಟ್ಲೆಸ್ ಇದ್ರೆ, ಹೊಯ್ದಾಟ ಆಗ್ತಾ ಇದೆ ಮನಸ್ಸಲ್ಲಿ, ಆತ್ಮವಿಚಾರ ಹೇಳ್ತಿದ್ರೆ ನಿಮ್ಗೆ ಏನ್ ಮಾಡೋದು ಅದು ಒಳಕ್ ಹೋಗೋದೇ ಇಲ್ಲ, ತಗೊಳ್ಳೋದೇ ಇಲ್ಲ, ಅದು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಆದರೆ ಸಮಚಿತ್ತನಾಗಿ, ಶಾಂತ ಚಿತ್ತನಾಗಿ, ಸಮಾಧಾನ ಮನಸ್ಕನಾದ್ರೆ
ಆ ಸಮಾಧಾನ ಸ್ವರೂಪನಾದ ಪರಮಾತ್ಮ ವಿಚಾರವನ್ನು ಕೇಳ್ತಾ 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 ಆಗ ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಮನಸ್ಸು, ಹೀರ್ಕೊಂಡ್ಬಿಡುತ್ತೆ. ಮನಸ್ಸಿನಲ್ಲಿ ಆ ಸಮಚಿತ್ತತೆ, ಸಮಾಧಾನ, ಒಂದು ಇದು ನೆಮ್ಮದಿ ಅಂತ ಇದ್ದು ಬಿಟ್ರೆ ಆ ನೆಮ್ಮದಿ ರೂಪದವನಾದ ಪರಮಾತ್ಮ ವಿಚಾರವನ್ನು ಕೇಳ್ತಾ ಕೇಳ್ತಾ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಅದನ್ನ ಇದು ಆತ್ಮಜ್ಞಾನಕ್ಕೆ ತುಂಬಾ ಒಳ್ಳೆಯ ಸಾಧನೆ ಆದ್ರಿಂದ ಇದನ್ನು ಜ್ಞಾನ ಅಂತ ಹೇಳಿ ಪರಮಾತ್ಮ ಇದನ್ನು ಹೊಗಳ್ತಾ ಇದ್ದಾರೆ. ಇನ್ನೊಂದು 10ನೇ ಶ್ಲೋಕ, ಇದು ಬಹಳ ಮುಖ್ಯವಾದಂತಹ ಸಾಧನೆ. ಇದು ಒಂದಿದ್ದು ಬಿಟ್ರೆ ಎಲ್ಲಾ ಸಾಧನೆಯೂ ಬಂದ್ಬಿಡುತ್ತೆ. ಯಾವುದೋ ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಮಯಿ ಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿ ಜನ ಸಂಸದಿ. 8 ಪದ. ಮಯಿ ನನ್ನಲ್ಲಿಂದೇನೋ, ನನ್ನಲ್ಲಿಂದೆ ವಾಸುದೇವ ಭಗವಂತನಾದ ಸರ್ವಾತ್ಮನಾದ ನಾರಾಯಣನಲ್ಲಿ ತಂಸ. ಕೇವಲ ಒಂದು ದ್ವಾಪರಯುಗಕ್ಕೆ ಸೀಮಿತವಾದ ಕೃಷ್ಣನಲ್ಲಿ ಅಂತ ಸಂಕುಚಿತ ಮಾಡಬಾರ್ದು. ಆ ನಾರಾಯಣನೇ ಆ ದ್ವಾಪರಯುಗದಲ್ಲಿ ಕೃಷ್ಣ ರೂಪದಿಂದ ಅವತಾರ ಮಾಡಿದ್ದಾನೆ. ಇವತ್ತಿಗೂ ನಮ್ಮ ಹೃದಯದಲ್ಲಿ ಆತನು ಬುದ್ಧಿ ಸಾಕ್ಷಿಯಾಗಿ ಇವತ್ತಿಗೂ ಇದ್ದಾನೆ. ಅಚ್ಚಳಿಯದೆ ಚೈತನ್ಯ ರೂಪದವನಾಗಿ, ನಿತ್ಯನಾಗಿ, ಅಜರಾಮರನಾಗಿ, ಹೃದಯಕ್ಕೆ ಸಾಕ್ಷಿ, ಬುದ್ಧಿ ಸಾಕ್ಷಿಯಾಗಿ ಇವತ್ತಿಗೂ ಇದ್ದಾನೆ. ಅಂಥ ಬುದ್ಧಿ ಸಾಕ್ಷಿಯಾದ ಚೈತನ್ಯ ರೂಪನಾದ ಸರ್ವಾತ್ಮನಾದ ಭಗವಂತನಲ್ಲಿ ಬಿಟ್ಟಗಲದ ಪ್ರೇಮ ಅನನ್ಯ ಯೋಗ. ಅನ್ಯ ಯೋಗ ಅನ್ನೇನೋ ಒಮ್ಮೊಮ್ಮೆ ಸೇರ್ಕೊಳ್ಳೋದು, ಒಮ್ಮೊಮ್ಮೆ ಬಿಟ್ಟೋದು ಅನ್ಯ ಯೋಗ ಆಗತ್ತೆ. ಅನನ್ಯ ಯೋಗ ಅಂದ್ರೆ ಆ ನಾರಾಯಣನಲ್ಲಿ ತುಂಬಿದಂತಹ ಪ್ರೇಮ ಇನ್ನು ಮಲಗುವವರೆಗೂ ಬಿಡೋದೇ ಇಲ್ಲ ಅವನು. ಅದು ಅನನ್ಯ ಯೋಗ. ಅಂದ್ರೆ ಬಿಟ್ಟಗಲದ, ವ್ಯವಿಚರಿತವಾಗದ, ತಪ್ಪಿ ಹೋಗದೇ ಇರತಕ್ಕಂತಹ ಒಂದು ಪ್ರೇಮ ಇಲ್ಲ. ಭಕ್ತಿಯಿಂದೇನೋ ಆ ಭಗವಂತನಿಟ್ಟಂತಹ ಪ್ರೇಮಕ್ಕೆ ಹೆಸರು. ಇದೇ ಪ್ರೇಮ ಮಕ್ಕಳ ಮೇಲಿಟ್ರೆ ವಾತ್ಸಲ್ಯ ಅಂತ ಆಗತ್ತೆ, ದುಡ್ಡಿನ ಮೇಲಿಟ್ರೆ ಆಸೆ ಅಂತ ಆಗತ್ತೆ, ಗೆಳೆಯರ ಮೇಲಿಟ್ರೆ ಸ್ನೇಹ ಅಂತ ಆಗತ್ತೆ, ಆಟ ಪಾಠಗಳಲ್ಲಿಟ್ರೆ ಆಸಕ್ತಿ ಅನ್ನಿಸ್ಕೊಳತ್ತೆ, ದೊಡ್ಡವರಲ್ಲಿಟ್ರೆ ಗೌರವ ಅನ್ನಿಸ್ಕೊಳತ್ತೆ. ಇದೇ ಪ್ರೇಮವೇ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರು. ಅದೇ ಭಗವಂತನ ಮೇಲಿಟ್ಟ ಪ್ರೇಮಕ್ಕೆ ಹೆಸರೇ ಭಕ್ತಿ. ಯಾಪಾಡಬೇಕು, ಭಕ್ತಿ ಬೇರೆ, ಪ್ರೇಮ ಬೇರೆ, ಪ್ರೀತಿ ಬೇರೆ ಅನ್ಕೋಬೇಡಿ. ಅದು ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಹೆಸರು ತಗೊಳುತ್ತೆ, ಅದಷ್ಟೇ. ಪ್ರೇಮ ಅದು ಪ್ರೇಮ ಅನ್ನೋದು ನಮಗೆ ಸಹಜವಾಗಿ ಇರ್ತಕ್ಕಂತಹ ಒಂದು ಗುಣ, ಕಲಿಕೆ ಇಲ್ಲದೆ ಬಂದಂತಹ ವಿದ್ಯೆ ಅದು. ಇನ್ನೆಲ್ಲಾ ವಿದ್ಯೆಯನ್ನು ಕಲಿಬೇಕು. ಇಂಗ್ಲಿಷ್ ಕಲಿಬೇಕು, ಸಂಸ್ಕೃತ ಕಲಿಬೇಕು, ಮರ ಹತ್ತೋದನ್ನ ಕಲಿಬೇಕು, ಅಡುಗೆ ಮಾಡೋದನ್ನ ಕಲಿಬೇಕು, ಡ್ರೈವಿಂಗ್ ಕಲಿಬೇಕು. ಅದೇ ಪ್ರೇಮ ವಿದ್ಯೆ ಕಲಿಬೇಕಾಗಿಲ್ಲ. ಪ್ರಾಣಿ ಮಾತ್ರಕ್ಕೆ, ಪಕ್ಷಿ ಮಾತ್ರಕ್ಕೆ, ಮನುಷ್ಯ ಮಾತ್ರಕ್ಕೆ ಇರ್ತಕ್ಕಂತಹ ಒಂದು ಸ್ವಭಾವ. ಸಿಂಹದ ಮರಿಗೆ ಸಿಂಹದ ತಾಯಿಯಿಂದ ಭಯ ಇಲ್ಲ. ನಮಗೆ ಸಿಂಹ ಅಂದ್ರೆ ಭಯ, ನಮಗೆ ಹುಲಿಯಿಂದ ಭಯ. ಅದೇ ಹುಲಿ ಮರಿಗೆ, ಸಿಂಹದ ಮರಿಗೆ ಅಂತ ತಾಯಿ ಭಯನ? ಯಾಕೆ? ಪ್ರೇಮ ಎಲ್ಲಿದೆಯೋ ಅಲ್ಲಿ ಭಯ ಇರಲ್ಲ. ಹಾಗೆ ಪ್ರೇಮ ಆ ಪ್ರಾಣಿ ಮಾತ್ರಕ್ಕೂ ಇದೆ. ಆದ್ರೆ ಪ್ರೇಮವನ್ನ ಸರಿಯಾದ ಜಾಗದಲ್ಲಿಟ್ಟರೆ ಅದು ಸೈಡ್ ಎಫೆಕ್ಟ್ ಆಗೋಲ್ಲ. ಸೈಡ್ ಎಫೆಕ್ಟ್ ಆಗಲ್ಲ ಅಂದ್ರೆ ಭಯ, ದುಃಖ, ಕಷ್ಟ, ಅನರ್ಥ ಉಂಟು ಮಾಡಲ್ಲ. ತಪ್ಪಾದ ಜಾಗದಲ್ಲಿಟ್ಟ ಪ್ರೇಮಕ್ಕೆ ಮೋಹ ಅಂತ ಹೆಸರು. ಆದ್ರೆ ಭಗವಂತನಲ್ಲಿಟ್ಟಂತಹ ಪ್ರೇಮ ಅದು 100ಕ್ಕೆ 100 ಸತ್ಫಲವನ್ನು ಕೊಡುತ್ತೆ. ಅದು ಶಾಂತಿ, ಸುಖ, ನೆಮ್ಮದಿ, ಆನಂದವನ್ನು ಉಂಟು ಮಾಡುತ್ತೆ. ಆದ್ರಿಂದ ಈ ಒಂದು ಪ್ರೇಮವನ್ನ ನಿರಂತರವಾಗಿ ಭಗವಂತ ನಾವು ಸಂಪಾದನೆ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ, ನಾವು ನಿರಂತರವಾಗಿ ಇದ್ಬಿಟ್ಮೇಲೆ, ನಮ್ಮ ಮನಸ್ಸು ಅಲ್ಲಿ ಇದ್ಬಿಟ್ಮೇಲೆ ಇನ್ನು ಕೋಪ ತಾಪಾದಿಗಳಿಗೆ, ಕಾಮಾದಿಗಳಿಗೆ ಅವಕಾಶವೇ ಇಲ್ಲ. ನಿರಂತರ ಭಗವಂತನ ಮೇಲೆ ಪ್ರೇಮ ಇಟ್ಕೊಂಡ್ಮೇಲೆ ಇನ್ನು ದುಡ್ಡನ್ನು ಬೇಯಿಸೋದಕ್ಕೆ ಟೈಮ್ ಎಲ್ಲಿದೆ ನಿಮ್ಗೆ? ಪುರುಸತ್ತೆಲ್ಲಿದೆ? ನೀವು ಭಗವಂತ ಪ್ರೇಮವನ್ನ ಡಿಸ್ಕಟ್ ಮಾಡಿದ್ರೆ ಅವಾಗ ಮಕ್ಕಳ ಪ್ರೇಮ, ದುಡ್ಡಿನ ಪ್ರೇಮ, ಮನೆ ಪ್ರೇಮ, ಇನ್ನೊಂದು ಪ್ರೇಮ ಬರುತ್ತೆ. ನಿರಂತರ ಭಗವಂತನ ಪ್ರೇಮ ಇದ್ಬಿಟ್ರೆ ಬೇರೆ ಪ್ರೇಮ ಬರಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಆಟೋಮೆಟಿಕ್ ಎಲ್ಲಾ ಸಾಧನವೂ ಅದರಲ್ಲೇ ಇದಾಗ್ಬಿಡತ್ತೆ. ಸತ್ಯವಂತನೂ ಆಗ್ತಾನೆ, ದಯಾವಂತನಾಗ್ತಾನೆ, ಅಹಿಂಸಕನಾಗ್ತಾನೆ, ಆಮೇಲೆ ಅಮಾನಿತ್ವ, ಅದಂಭಿತ್ವ ಎಲ್ಲಾ ಗುಣಗಳು ಅವನಿಗೆ ಆಟೋಮೆಟಿಕ್ ಬಂದ್ಬಿಡತ್ತೆ. ಆಮೇಲೆ ಅತ್ಯಂತ ಸುಲಭವೂ ಹೌದು ಇದು. ಭಗವಂತನ ಪ್ರೇಮಕ್ಕೆ ಯಾವ ಬಾಹ್ಯ ಸಾಧನವೂ ಬೇಕಾಗಿಲ್ಲ. ದುಡ್ಡು ಬೇಕಿಲ್ಲ, ಹೂ ಬೇಕಿಲ್ಲ,
ಹೂವು ಹಣ್ಣುಗಳ ಗರಜಿಲ್ಲ. ಸ್ವಾಮಿ ಹಾಡು ಮಾಡಿದ್ದಾರೆ. ಉತ್ಸವ ಬಂದಿದೆ ನೋಡಿ ಪ್ರೇಮದ ಉತ್ಸವದ ಆರತಿ ಮಾಡಿ ಅಂತ ಒಂದು ಹಾಡಲ್ಲಿ ಇಲ್ಲಿ ಹೂವು ಹಣ್ಣುಗಳ ಗರಜಿಲ್ಲ. ಗರಜು ಅಂದ್ರೆ ಇದು ಇವತ್ತು ಪೂಜೆ ಮಾಡಕ್ಕೆ ಹೂವು ಇಲ್ವಲ್ಲ, ಹಣ್ಣಿಲ್ವಲ್ಲ, ಧೂಪ, ಅದೆಲ್ಲ ಏನ್ ಪ್ರೇಮ. ತನ್ನತನವನ್ನು ಒಪ್ಪಿಸ್ಕೊಳ್ಳೋದೆ ನಿಜವಾದಂತಹ ಪ್ರೇಮ ಭಕ್ತಿ. ಪರಮಾತ್ಮನಿಗೆ ಈ ನನ್ನತನ ಇದೆಯಲ್ಲ, ನಾನೂ ಈ ರೂಪ, ಇದು ಹುಸಿ ರೂಪ, ಕಲ್ಪಿತ ರೂಪ, ಇದನ್ನ ಬಿಟ್ಕೊಂಡು ಪರಮಾತ್ಮ ನೀನೇ ಹೇಗೆ ಸಮುದ್ರವೇ ಅಲೆಯಾಗಿ ತೋರುತ್ತೋ, ಪರಮಾತ್ಮನೇ ಈ ಅಂತಃಕರಣದಲ್ಲಿ ನಾನು ಅಲೆಯ ರೂಪದಲ್ಲಿ ತೋರ್ತಾ ಇದ್ದಾನೆ. ನಾನು ಅನ್ನೋದೊಂದು ಅಲೆ, ಅದು ಅಲೆಯ ರಿಪಲ್ಸು, ಒಂದು ಸಣ್ಣ ತರಂಗ, ಅದು ಚೈತನ್ಯ ಸ್ವರೂಪವೇ ಅಂತಃಕರಣ ತಟ್ಟೆಯಲ್ಲಿ ಪ್ರತಿಬಿಂಬಿತವಾದಾಗ ನಾನು ರಿಪಲ್ಸ್ ಆಗಿ ತೋರುತ್ತೆ, ಅಲೆಯಾಗಿ ತೋರುತ್ತೆ. ಅದು ಅದೇ ನಮ್ಮ ನಿಜ ರೂಪ. ನಾವು ಭ್ರಾಂತರಾಗಿ ಮೋಸ ಹೋಗಿ ಅದು ಸುಖ, ಅದು ಪ್ರಿಯ, ಅದು ಸತ್ಯ, ಅದೇ ನಾನು, ಅದು ಚೇತನ ಅಂತ ಈ ಭ್ರಾಂತಿ ಉಂಟು ಮಾಡಿದೆ. ಅದಕ್ಕೆ ಅಲ್ಲಿಂದ ಬಂದದ್ದು. ಇದನ್ನು ನಾವು ವಿವೇಕ ಮಾಡಿಕೊಂಡು ಶುದ್ಧವಾದಂತಹ ಶಾಸ್ತ್ರದಲ್ಲಿ ಗೊತ್ತು ಮಾಡಿಕೊಟ್ಟಂತಹ ಅಜರಾಮರನಾಗಿರುವಂತಹ ಭಗವಂತನಲ್ಲಿ ಪೂರ್ಣ ಪ್ರೇಮವನ್ನ, ಅನನ್ಯ ಯೋಗ ಬಿಟ್ಟಗಲ್ದೇತಕ ಪ್ರೇಮವನ್ನ ನಾವು ಹಾಗೆ ಅನನ್ಯ ಯೋಗ, ಅವ್ಯಭಿಚಾರಣೆ ಎರಡು ಪದ ಹಾಕಿದ್ದಾನೆ. ಇನ್ನೊಂದರ ಸಂಬಂಧವಿಲ್ಲದ ಮತ್ತೆ ಬಿಟ್ಟು ಹೋಗದ. ಭಗವಂತ ಹಾಕುವಾಗ ಮಯಿ ಬರೀ ಭಕ್ತಿ ಅಷ್ಟೇ ಹೇಳಿಲ್ಲ, ಮಯಿ ಅನನ್ಯ ಯೋಗೇನ ಭಕ್ತಿ ಮತ್ತೆ ಭಕ್ತಿ ವಿಶೇಷಣ ಅವ್ಯಭಿಚಾರಿಣೀ ಭಕ್ತಿ. ಒಂದು ಪ್ರಕಾರಾರ್ಥ ತೃತೀಯ, ಇನ್ನೊಂದು ಕಡೆ ಬಿಟ್ಟು ಹೋಗದೇ ಇರುವ ರೀತಿ, ಇನ್ನೊಂದು ನಿರಂತರವಾಗಿರ್ತಕ್ಕಂತಹ ಭಕ್ತಿ. ಆ ಭಕ್ತಿಯನ್ನ ಇಟ್ಕೊಂಡವನಾದರೆ ತತ್ವಜ್ಞಾನ ಅವನಿಗೆ ಬೇಡ ಬೇಡ ನುಗ್ಗಿಬಿಡುತ್ತೆ. ವಿತಿನ್ 3 months ಸಾಕೋ ಆ ಅರಣ್ಯವಾದ ಪ್ರೇಮ ಇದು ಬಿಟ್ರೆ 3 ತಿಂಗಳೊಳಗೆ ಅವನು ಕೃತಾರ್ಥನ ಆಗ್ಬಿಡ್ತಾನೆ. 3 ಮಹಾರಾಜ ಹೇಳೋರಂತೆ, ಆ ರಾಮನ ಮೇಲೆ ನಿಮ್ಮ ಮಕ್ಕಳ ಮೇಲೆ ಇರೋ ಪ್ರೇಮ ರಾಮನ ಮೇಲೆ ಇಟ್ಬಿಡಿ, ನೋಡಿ ಆವಾಗ ಏನಾಗುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ರು. ನಿನ್ನ ಮಕ್ಕಳನ್ನ ಕೂಗುವಾಗ ಎಷ್ಟು ಪ್ರೇಮದಿಂದ ಕೂಗ್ತಿರೋ ಹಾಗೆ ಕೂಗಬೇಕು ರಾಮನ್ನ. ನೀವು ರಾಮ ಎಲ್ಲೋ ಕೃತಿಯುಗ ತ್ರೇತಾಯುಗದವನು ದಶರಥ ನಂದನ ಅಂತ ಹೇಳಿ ಪರೋಕ್ಷವಾಗಿ ರಾಮ ಅಂದ್ರೆ ಅದು ಇಷ್ಟವಾಗಲ್ಲ. ನಿಮಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಮಕ್ಕಳು, ಗಂಡ, ಹೆಂಡತಿ, ಅಕ್ಕ ತಂಗಿ ಅವ್ರನ್ನ ಕರೆಯುವಾಗ ಎಷ್ಟು ಪ್ರೇಮದಿಂದ ಕರಿತೀರೋ ಆ ಪ್ರೇಮದಿಂದ ಕರಿತಾ ಇದ್ದೀನ ಅಂತ ನೀವು ಪರೀಕ್ಷೆ ಮಾಡ್ಕೋಬೇಕಂತೆ, ಹೋಲಿಕೆ ತಗೋಬೇಕಂತೆ. ನಾನು ಭಗವಂತನ ನಾರಾಯಣ, ಹರಿ, ಗೋವಿಂದ ಅಂತ ನಾ ಕೂಗುವಾಗ ಎಷ್ಟು ಪ್ರೇಮ ನಾನು ತುಂಬಿಕೊಂಡಿದ್ದೀನಿ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕಂತೆ. ಆ ಪ್ರೇಮ ಎಷ್ಟು ಆಳವಾಗಿದೆಯೋ ಅಷ್ಟು ಅದರ ಪರಿಣಾಮ ಜಾಸ್ತಿ ಬೀರುತ್ತೆ. ಹಾಗಾಗಿ ಬಿಟ್ಟು ಹೋಗದ, ಇನ್ನೊಂದರ ಸಂಬಂಧವಿಲ್ಲದ ಪರಮಾತ್ಮನಲ್ಲಿ ಇಟ್ಟಂತಹ ಭಕ್ತಿಯು ಜ್ಞಾನಕ್ಕೆ ಸಾಧನವಾದ ಜ್ಞಾನವಾಗಿದೆ. ಇನ್ನೊಂದು ವಿವಿಕ್ತ ದೇಶ ಸೇವಿತ್ವ. ಇದೊಂದು ವಿವಿಕ್ತ ಅಂದ್ರೆ ಶಬ್ದಕ್ಕೆ 2 ಅರ್ಥ. ವಿವಿಕ್ತ ಅಂದ್ರೆ ವಿಂಗಡವಾದ ಅಂತ ಒಂದು, ವಿವಿಕ್ತ ಅಂದ್ರೆ ಶುದ್ಧವಾದ ಅಂತ ಇನ್ನೊಂದು. 2 ಅರ್ಥವನ್ನು ಇಟ್ಕೋಬೇಕು. ಅಂದ್ರೆ ಜನಜಂಗುಳಿಯಿಂದ ಬೇರ್ಪಟ್ಟದ್ದಾಗಿರ್ಬೇಕು, ಮತ್ತೆ ಆ ಜಾಗದಲ್ಲಿ ಗಲೀಜು ಇರಬಾರ್ದು. ಅಶುಚಿ ಇರೋದು, ಎಮ್ಮೆ ಸತ್ವಾಸನೆ, ಇಲಿ ಸತ್ವಾಸನೆ, ನಾಯಿ ಸತ್ವಾಸನೆ ಇರಬಾರ್ದು. ವಿಂಗಡವಾಗಿರ್ಬೇಕು ಮತ್ತೆ ಶುದ್ಧವಾಗಿರ್ಬೇಕು. ಅಂಥ ದೇಶವನ್ನ, ದೇಶ ಅಂದ್ರೆ ಸ್ಥಳ, ಅದನ್ನ ಸೇವಿಸುವುದಕ್ಕೆ ನಾನು ಅಪೇಕ್ಷೆ ಪಡ್ಬೇಕಂತ. ಇಲ್ಲಿ ನಾವೇನು ಕಾಡಿಗೆ ಹೋಗ್ಬೇಕಾಗಿಲ್ಲ, ಅಥವಾ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿಯೇ ಒಂದು ರೀತಿ ಔಟ್ ಹೌಸ್ ತರಹ ಒಂದು ರೂಮಲ್ಲಿ ನಾವು ಇದ್ಕೊಂಡು ಅಶುದ್ಧವಾಗಿಟ್ಕೊಂಡು ಏನು ಜನಜಂಗುಳಿ ಜಂಜಾಟವಿಲ್ಲದೇನೆಯೇ ಭಗವಂತನ ಪ್ರೇಮ ಮಾಡುವುದಕ್ಕೆ ನಮಗೆ ಅಲ್ಲಿ ಏನೂ ಅಡ್ಡಿ ಇಲ್ಲ ಅಂತ ಆದ್ರೆ ಅದು ವಿವಿಕ್ತ ದೇಶ ಸೇವಿತ್ವವೇ. ಅದು ನಮ್ಮ ರೂಮಲ್ಲೇ ಇದ್ದು ಸರ್ವದಾ ಭಗವಂತನ ನಾಮಸ್ಮರಣೆ, ಭಗವಂತನ ಪ್ರೇಮದ ಪ್ರವಾಹ ಹರಿಸೋದಕ್ಕೆ ಅದು ಅನುಕೂಲವಾಯಿತು ಅಂದ್ರೆ ಆ ಜಾಗ ಅದು ವಿವಿಕ್ತ ದೇಶ ಸೇವಿತ್ವವೇ. ಇನ್ನು ಅರತಿ ಜನಸಂಸದಿ ಅಂದ್ರು. ಜನಸಂಸತ್ತು ಅಂದ್ರೆ ಜನರ ಸಮೂಹ. ಜನರ ಸಮೂಹದಲ್ಲಿ ರತಿಯನ್ನು ಇಟ್ಕೋಬಾರ್ದು. ರತಿ ಅಂದ್ರೆ ಪ್ರೇಮ. ಈ ಭಾಷಿಕಾರ ಬರೀತಾರೆ ಜನಸಮೂಹದಲ್ಲಿ ಪ್ರೇಮ ಇಟ್ಕೋಬಾರ್ದು ಅಂದ್ರೆ ಪ್ರಾಕೃತ ಜನರ ಸಮೂಹದಲ್ಲಿ ಪ್ರೇಮ ಇಟ್ಕೋಬಾರ್ದು ಅಂತ ಅರ್ಥ. ಆದ್ರೆ ಯಾರು ವಿನೀತರೋ, ಸುಸಂಸ್ಕೃತರೋ ಮತ್ತು ಶಾಸ್ತ್ರಾರ್ಥ ಜ್ಞಾನ ಸಂಪನ್ನರೋ, ಮಹಾತ್ಮರೋ ಅವರ ಸಂಪರ್ಕ ಇಟ್ಕೊಳ್ಳಿ, ಅವ್ರ ಜೊತೆಲಿ ಇರಿ ಅಂತ ಇದ್ದಾರೆ ಭಾಷಿಕಾರರು. ಯಾಕೆಂದ್ರೆ ಮನುಷ್ಯನು ಒಂದು ರೀತಿ ಸಂಘಜೀವಿ. ಮನುಷ್ಯನಿಗೆ ಒಂಟಿಯಾಗಿ ಬರೋದು ಬಹಳ ಕಷ್ಟ. ಸಂಘಜೀವಿ ಆಗಿರೋದ್ರಿಂದ ಏನ್ ಮಾಡ್ಬೇಕು, ಆ ಸಂಘವನ್ನ ಮಹಾತ್ಮರಲ್ಲಿ ಇಟ್ಕೋಬೇಕು. ಮಹಾತ್ಮರಲ್ಲಿ, ಸತ್ಪುರುಷರಲ್ಲಿ ಸಂಘವನ್ನು ಇಟ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ, ಅವರು ಎಲ್ಲಾ ಸಂಘವನ್ನು ಬಿಡಿಸ್ಬಿಡ್ತಾರೆ. ಸಂಘ ಸರ್ವಾತ್ಮನ ತ್ಯಾಜ್ಯ.
ಸರ್ವಂ ತ್ಯಕ್ತುಂ ನ ಪಾರ್ಯತೆ ಸದ್ಭಿರೇವ ಸ ಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ ಅಂತ ವಿಷ್ಣು ಪುರಾಣದ ಭಾಗವತದ ಶ್ಲೋಕ ಇದು. ಅವ್ರು ಹೇಳ್ತಾರೆ ಸಂಘ ಅನ್ನೋದಿದೆಯಲ್ಲ, ಅಂದ್ರೆ ಜನರ ಜೊತೆಯಲ್ಲಿ ಅಟ್ಯಾಚ್ಮೆಂಟ್, ಅದು ಸಂಪೂರ್ಣವಾಗಿ ಬಿಡ್ಬೇಕಂತೆ, ಸರ್ವಾತ್ಮನ ತ್ಯಾಜ್ಯ. ಆದ್ರೆ ಸರ್ವಂ ತ್ಯಕ್ತು ನಪಾರ್ಯತೆ, ಪೂರ್ತಿ ಬಿಡಕ್ ಆಗೋಲ್ಲ ಮನುಷ್ಯ. ಅದು ಸಂಘಜೀವಿ ಆದ್ರಿಂದ ಎಲ್ಲರೂ ಬಿಟ್ಟು ಒಂಟಿ ಕೋತಿಯಾಗಿರ್ತೀನಿ ಇರೋಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಸದ್ಭಿರೇವ ಸ ಕರ್ತವ್ಯ, ಸಂಘ ಮಾಡ್ಲೇಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸತ್ಪುರುಷರ ಸಹವಾಸ ಮಾಡಿ. ಮಹಾತ್ಮರಿಗೆ ಸತ್ಪುರುಷ ಲಕ್ಷಣ ಏನು? ಯಾರ ಬಾಯಲ್ಲಿ ಸರ್ವದಾ ಭಗವದ್ ವಿಚಾರವೇ, ತತ್ವ ವಿಚಾರವೇ, ಅಂತರ್ಮುಖವಾಗಿರ್ತಕ್ಕಂಥ ಸಾಧನ ವಿಚಾರವೇ ಬರ್ತಾ ಇರುತ್ತೋ ಅವರು ಸತ್ಪುರುಷರು ತಿಳ್ಕೋ. ಯಾರ ಜೊತೆಯಲ್ಲಿ ಇದ್ದಾಗ ನಿನಗೆ ಪ್ರಾಪಂಚಿಕ ಭೋಗ ವಸ್ತುವಿನಲ್ಲಿ ಒಂದು ಹೇಸಿಗೆ ಬುದ್ಧಿ ಬರುತ್ತೋ, ಮತ್ತು ಭಗವಂತನಲ್ಲಿ ಪ್ರೇಮ ಉಕ್ತಾ ಹೋಗುತ್ತೋ, ಮತ್ತು ಅವರು ಹೇಳುವಂತ ತತ್ವ ವಿಚಾರ ನಿನಗೆ ಮನದಟ್ಟಾಗ್ತಾ ಹೋಗುತ್ತೋ, ಅವರನ್ನು ಮಹಾತ್ಮರು ಸತ್ಪುರುಷನ್ ತಿಳ್ಕೋ. ಯಾಕೆಂದ್ರೆ ಮುಖ ನೋಡಿ ಸತ್ಪುರುಷನ್ ತೀರ್ಮಾನ ಮಾಡಕ್ಕಾಗಲ್ಲ. ಯಾರು ಹಣೆ ಮೇಲೆ ಮಹಾತ್ಮ ಅಂತ ಬರ್ಕೊಂಡಿರಲ್ಲ. ನಾವ್ ಹೆಂಗ್ ಗೊತ್ತು ಮಾಡೋದು ಅಂತಂದ್ರೆ, ಯಾರ ಸಹವಾಸ ಜೊತೆಯಲ್ಲಿದ್ದಾಗ ನಮಗೆ ಭಗವಂತನ ಪ್ರೇಮ ಸಹಜವಾಗಿ ಉಕ್ಕತ್ತೆ. ಅಲ್ಲಿ ಹೋದಾಗ ಏನೋ ರೀತಿ ನೆಮ್ಮದಿ, ಶಾಂತಿ, ಹಿತ, ಸುಖ, ಒಳ್ಳೆ ಗುಡ್ ವೈಬ್ರೇಷನ್ ಬರ್ತಾ ಇರುತ್ತೆ. ಆ ಮಹಾತ್ಮರ ಸಮೀಪ ಕೂತ್ಕೊಂಡ್ರೆ ಸಾಕು, ನೀವು ಏನು ಮಾಡ್ಬೇಕಾಗಿಲ್ಲ. ನಮ್ಮ ಹೊಳೆ ನರಸೀಪುರ ಸ್ವಾಮಿ ಸಮಾಧಿ ಹತ್ರ ಬಂದ್ರೆ ಏನೋ ಆನಂದ ಆಗತ್ತೆ, ಬಂದ್ರೆ ಏನೋ ಹಿತ. ಈ ರಮಣಾಶ್ರಮಕ್ಕೆ ಹೋದಾಗಲೂ ತುಂಬಾ ಜನ ಹೇಳ್ತಾರೆ, ರಮಣಾಶ್ರಮಕ್ಕೆ ಹೋದ್ರೆ ಏನೋ ಒಂದು ರೀತಿ ಒಂದು ಗುಡ್ ವೈಬ್ರೇಷನ್ ಇದೆ ಅಲ್ಲಿ. ಅವ್ರು ಮುಕ್ತರಾಗಿ 50-60 ವರ್ಷ ಆಯ್ತು, ಆದರೂ ಕೂಡ ಇನ್ನೂ ಆ ಒಂದು ಎಫೆಕ್ಟ್ ಇದೆ ಅಂತಂದ್ರೆ ಆ ಮಹಾತ್ಮರ ಶಕ್ತಿ ಎಷ್ಟು. ಇನ್ನು ಅವರು ಜೀವಂತವಾಗಿದ್ದಾಗ ಅವ್ರ ಮುಂದೆ ಹೋಗಿ ಕೂತ್ಕೊಂಡ್ರೆ ಏನಾಗಬೇಡ, ಇವಾಗಲೇ ಇಷ್ಟ ಆಗತ್ತೆ ಅನ್ನೋದಾದ್ರೆ, ಜೀವಂತವಾಗಿದ್ದಾಗ ಅವರ ಏನು ಅವ್ರು ಉಪದೇಶ ಮಾಡ್ಬೇಕಾಗಿಲ್ಲ, ಅವ್ರ ಮುಂದೆ ಹೋಗಿ ಕೂತ್ಕೊಂಡ್ರೆ ಸಾಕು, ಒಳ್ಳೆ ಒಂದು ವೈಬ್ರೇಷನ್ ಅವರಿಂದ ಬರ್ತಾ ಇರುತ್ತೆ, ನಿಮ್ಗೆ ಕಣ್ಣು ಕಾಣಲಾರು. ಹಾಗಾಗಿ ಮಹಾತ್ಮರ ಸಂಸತ್ತು ಅಂದ್ರೆ ಸಭೆ, ಒಂದು ಸಂಘ, ಅದನ್ನು ಇಟ್ಕೋಬೇಕು. ಪ್ರಾಕೃತರು ಯಾರು ಸಿನಿಮಾ ಮಾತು, ಲೌಕಿಕ ಮಾತು, ವ್ಯವಹಾರ ಮಾತು, ಪೋಲಿ ಮಾತು ಆಟಾಡೋ ಅಂಥ ಜನ ಸಹವಾಸ ಮಾಡಬೇಡಿ. ಗಂಡು ಮಾತಾಡೋ ಜೊತೆ ಸೇರ್ಕೋಬೇಡಿ. ಈ ಬರೀ ಈ ಶೇರ್ ಮ್ಯಾಚರು, ದುಡ್ಡು ವಿಚಾರ ಮಾಡೋದು, ಇದೇ ವಿಚಾರದೇ ಇರ್ತಾರಲ್ಲ, ಅದು ಭಾರಿ ವಿಕ್ಷೇಪ ಕಾರಣ. ಅದು ಏನು ಪ್ರಯೋಜನ? ಸರ್ವದಾ ಮಹಾತ್ಮನ ವಿಚಾರ, ಭಗವಂತನ ಕಥೆ, ವೇದಾಂತ ವಿಚಾರ, ಭಕ್ತಿ ವಿಚಾರ, ಸಾಧನ ವಿಚಾರ ಹೇಳುವ ಅಂಥ ನಡವಳಿಕೆಯನ್ನು ಇಟ್ಟುಕೊಂಡಂತಹ ಜನರ ಸಂಘವನ್ನು ಮಾಡ್ಕೋಬೇಕು. ಕಿಂಚ ಮೈಚ ಈಶ್ವರೇ, ಕಿಂಚ ಮೈಚ ಈಶ್ವರೇ. ಓಹ ಅನನ್ಯ ಯೋಗೇನ ಅಪೃಥಕ್ ಸಮಾಧಿನ ನಾನ್ಯಃ ಭಗವತಃ ವಾಸುದೇವ ಪರಃ ಅಸ್ತಿ ಅತಃ ಸ ಏವನೋ ಗತಿಃ ಇತ್ಯೇವಂ ನಿಶ್ಚಿತಾ ಅವ್ಯಭಿಚಾರಿಣೀ ಬುದ್ಧಿಃ ಅನನ್ಯ ಯೋಗಃ ತೇನ ಭಜನಂ ಭಕ್ತಿಃ ನ ವ್ಯಭಿಚರಣಶೀಲ ಅವ್ಯಭಿಚಾರಿಣೀ. ಕಿಂಚಾನ ಮತ್ತು ಏನಪ್ಪಾ ಅಂತಂದ್ರೆ, ಅಂದ್ರೆ ಹಿಂದಿನ ಸಮಚಿತ್ತತ್ವ ಆದ್ಮೇಲೆ ಇಷ್ಟಾನಿಷ್ಟ ಸಮಚಿತ್ತ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ನನ್ನಲ್ಲಿ ಅನ್ಕೊಳ್ಳೆ ಭಾಷಿಕ ಬರೀತರು, ನನ್ನಲ್ಲಿ ಅಂದ್ರೆ ದ್ವಾಪರಿಗದ ಕೃಷ್ಣ ಅನ್ಕೋಬೇಡಿ, ಈಶ್ವರನಾದ ಸರ್ವಾತ್ಮನಾದ ಭಗವಂತನಲ್ಲಿ. ಅನನ್ಯ ಯೋಗ ಅಂದ್ರೆ ಅಪೃಥಕ್ ಸಮಾಧಿ, ಬೇರೆ ಇನ್ನೊಂದು ಕಡೆಗೆ ಸಮಾಧಾನ ಅಂದ್ರೆ ಏಕಾಗ್ರತೆ ಇರೋದು, ಇನ್ನೊಂದು ಕಡೆ ಏಕಾಗ್ರತೆಯನ್ನು ಇಟ್ಟುಕೊಳ್ಳದ ಭಗವಂತನಲ್ಲಿಯೇ ಏಕಾಗ್ರತೆಯಿಂದ ಕೂಡಿಕೊಂಡಂತಹ ಒಂದು ವೃತ್ತಿ. ಅಂದ್ರೆ ಅವನು ನನಗೆ ನನ್ನ ಜೀವನದಲ್ಲಿ ವಾಸುದೇವ ಭಗವಂತನಿಗಿಂತ ಹೆಚ್ಚಿನವನಿಲ್ಲ ಅಂತ ನಿಶ್ಚಯ ಮಾಡ್ಕೋಬೇಕಂತ. ನಿಮಗೆ ನಿಮ್ಮ ಜೀವನದಲ್ಲಿ ಯಾವ್ದು ಹೆಚ್ಚು ನೀವು ಅನ್ಕೋತೀರೋ ಅದ್ರಲ್ಲಿ ಪ್ರೇಮ ಇದ್ದೇ ಇರುತ್ತೆ. ಹೆಚ್ಚಾದದ್ರಲ್ಲಿ ಪ್ರೇಮ ಬರುತ್ತೆ, ಸಹಜ ಅದು. ಅದು ಯಾವುದನ್ನು ಹೆಚ್ಚು ಅನ್ಕೋಬೇಕು ಅನ್ನೋದು ತೀರ್ಮಾನ. ದುಡ್ಡೇ ಹೆಚ್ಚು ಅಂತ ಅನ್ಕೊಂಡ್ರೆ ದುಡ್ಡಲ್ಲಿ ಪ್ರೇಮ ಇರುತ್ತೆ, ಬಂಧುಗಳು ಹೆಚ್ಚು, ನೆಂಟರಿಷ್ಟರು ಹೆಚ್ಚು, ಅವುಗಳಲ್ಲಿ ಪ್ರೇಮ ಇರುತ್ತೆ. ಆದರೆ ನನಗೆ ವಾಸುದೇವ ಭಗವಂತನೇ ಅತ್ಯಂತ ಹೆಚ್ಚಿನವನು, ನಾನ್ಯೋ ಗತಿ, ಅದು ಬೇರೆ ಹೇಳ್ತಿದ್ದಾರೆ. ಅವನಿಗಿಂತ ಹೆಚ್ಚೊಬ್ಬ ಇನ್ನೊಬ್ಬನಿಲ್ಲ, ಅವನೇ ನನಗೆ ಗತಿ, ಇನ್ನೊಂದು ಗತಿ, ಅವನೇ ನನಗೆ ಗತಿ ಅಂತ. ನನಗೆ ಪೂರ್ಣವಾಗಿ ನಾನು ಹೋಗಿ ಸೇರ್ಬೇಕಾದವನು ಅವನನ್ನೇ. ನನ್ನ ಮೂಲ ರೂಪವು ಅದೇ, ನನ್ನ ಮನೆ ಅದು,
ಸುಮ್ಮನೆ ಇಲ್ಲ ಅಂದ್ರೆ ತೋರ್ತಿದ್ದೀನಿ ಹೊರತು ಈ ರೀತಿ ದೇಹೇಂದ್ರಿಯ ಮನೋಬುದ್ಧಿ ರೂಪದಿಂದ ತೋರ್ತಾ ಇರೋ ರೂಪ ನನ್ನ ನಿಜ ರೂಪ ಅಲ್ಲ, ಇದು ನನ್ನ ಮನೆ ಅಲ್ಲ. ನಾನು ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಯಾವ ಸ್ವರೂಪದೊಳಗೆ ಒಂದಾಗಿರ್ತೀನೋ ಅದು ನನ್ನ ನಿಜ ರೂಪ. ಅದನ್ನು ಈಗ ತಂದ್ಕೋಬೇಕು. ತದ್ವಾ ಅತಿ ಚಂದ ಅಪಹತ ಪಾಪ್ಮ ಅಭಯಂ ರೂಪಂ ಅಂತ ಉಪನಿಷತ್ ಹೇಳುತ್ತೆ. ತದ್ವಾ ಅಂದ್ರೆ ತದೇವ ಅಂತ, ಅದೇ ಸುಷುಪ್ತನಾಗಿದ್ದಾಗ ಯಾವ ಒಂದು ಅಸಂಸಾರಿ ಸ್ವರೂಪದಲ್ಲಿ ಒಂದಾಗಿರ್ತಾನೋ ಅದೇ ಕಾಮರಹಿತವಾದ, ಕಾಮವನ್ನು ಮೀರಿದ, ಕಾಮ ಅನ್ನೋದ ಅರ್ಥ ಕಾಮ ಕಾಣದ ಅವಿದ್ಯೆಯನ್ನು, ಕಾಮದ ಎಫೆಕ್ಟ್ ಆದ ಕರ್ಮವನ್ನು ಮೀರಿದ್ದಾಗಿರೋ ರೂಪ. ಅವಿದ್ಯಾ ಕಾಮ ಕರ್ಮ ರಹಿತಂ ರೂಪ ಅಂತ ಬಿಡ್ತಾರೆ ಶಂಕರಾಚಾರ್ಯ. ಅದೇ ಈಗಿನ ಕೆಲವು ವೇದಾಂತಿಗಳು ಇಲ್ಲ ಇಲ್ಲ ಅಲ್ಲೂ ಅವಿದ್ಯೆ ಇರುತ್ತೆ ಅಂತಾರೆ. ಶಂಕರಾಚಾರ್ಯರು ಹೇಳಿದ್ರು ದೇವ್ರು ಕೊಟ್ಟರು ಪೂಜಾರಿ ಕೊಡ ಅಂತ, ಸುಷುಪ್ತಿಲೂ ಅವಿದ್ಯೆ ಇರುತ್ತೆ ಅಂತಾರೆ. ಸುಷುಪ್ತಿಲಿ ಅವಿದ್ಯೆ ಇದ್ರೆ ಸುಷುಪ್ತಿನ ಯಾತಕ್ಕೆ ದೃಷ್ಟಾಂತ ಕೊಡ್ತಿದ್ರು ಮೋಕ್ಷಕ್ಕೆ? ಸುಷುಪ್ತಿಲು ಅವಿದ್ಯೆ ಇದ್ರೆ ಮೋಕ್ಷಕ್ಕೆ ದೃಷ್ಟಾಂತ ಇಲ್ಲ ಅಂತ ಆಗ್ತಿತ್ತು. ಆದರೆ ಸುಷುಪ್ತಿಯಲ್ಲಿ ಜ್ಞಾನವಾಗಿಲ್ಲ ಅನ್ನೋ ಅಂಶ ನಿಜ. ಜ್ಞಾನವಾಗದೆ ಅಜ್ಞಾನ ಹೋಗಲ್ಲ ಅನ್ನೋದು ನಿಜ. ಅಜ್ಞಾನ ಹೋಗೋದೇ ಜ್ಞಾನವೇ ಬೇಕು. ಜ್ಞಾನವಾಗೋದಕ್ಕೆ ಅವಕಾಶವಿಲ್ಲ, ಆದ್ದರಿಂದ ಅಜ್ಞಾನ ಸುಪ್ತವಾಗಿರುತ್ತೆ ಅಂತ. ಆ ಒಂದು ಅರ್ಥ ಅಂತ ಹೇಳ್ಬೋದು. ಆದರೆ ಅನುಭವದಿಂದ ಹೇಳೋದಾದ್ರೆ ಅದು ಪೂರ್ಣ ಪರಮಾರ್ಥ ರೂಪವೇ ಅದು. ಇರ್ಲಿ. ಹೀಗೆ ಆ ವಾಸುದೇವ ಭಗವಂತನಿಗಿಂತ ಹೆಚ್ಚಿನವನು ನನಗೆ ಜೀವನದಲ್ಲಿ ಇನ್ನೊಬ್ಬನಿಲ್ಲ. ಇದನ್ನು ಗಟ್ಟಿ ಮಾಡ್ಕೋಬೇಕು ನಾವು. ಏನ್ ಮಾಡ್ಕೊಬಿಡ್ತೀವಿ, ಆ ಶಬ್ದನ ಹೇಳ್ಬಿಡ್ತೀವಿ, ಆಮೇಲೆ ನಾವು ಕೃತಿಯಲ್ಲಿ ನಡವಳಿಕೆಯಲ್ಲಿ ಮಾತ್ರ ನಾವು ಇನ್ಯಾವುದನ್ನು ಹೆಚ್ಚು ಮಾಡ್ಕೊಂಡು ನಡ್ಕೊಳ್ತಾ ಇರ್ತೀವಿ. ದುಡ್ಡನ್ನು, ನೆಂಟ್ರಿಸ್ಟರನ್ನು, ಲೌಕಿಕ ವ್ಯವಹಾರವನ್ನು, ಯಾವುದೋ ಪದಾರ್ಥವನ್ನು ಬಹಳ ಹೆಚ್ಚು ಅನ್ಕೊಂಡು ನಡ್ಕೊಬಿಡ್ತೀವಿ. ಇದು ನಾವು ಬಾಯಲ್ಲಿ ಹೇಳೋದೊಂದು ನಡ್ಕೊಳ್ಳೋದೊಂದು ಇನ್ನೊಂದ ಬಿಟ್ರೆ ನಮ್ಗೆ ನಾವೇ ಮನುಷ್ಯನ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಬಾರ್ದು. ವಾಸುದೇವ ಭಗವಂತನಿಗಿಂತ ಹೆಚ್ಚಿನದು ನನ್ನ ಜೀವನದಲ್ಲಿ ಇನ್ನೊಂದಿಲ್ಲ. ಇದು ಒಂದನೇ ತೀರ್ಮಾನ. ಎರಡನೇ ತೀರ್ಮಾನ ಏನು? ಸ ಏವನೋ ಗತಿ. ನನಗೆ ಜೀವನದಲ್ಲಿ ಗತಿ, ನಾನು ಸೇರಬೇಕಾದ, ನಾನು ಹೊಂದಬೇಕಾದ ಜಾಗ ಅದೇ. ನನಗೆ ನಾರಾಯಣ ಅಂತ ಹೆಸರು. ನಾರಾಯಣಾನ್ ಅಯನಂ. ಅಯನಂ ಅಂದ್ರೆ ಗಮನ ಸ್ಥಾನ ಅಂತೆ. ನರೈಹಿ ಅಯತೆ ಗಮ್ಯತೆ ಐತಿ ನಾರಾಯಣ. ಎಲ್ಲರೂ ಹೋಗಿ ಸೇರಬೇಕಾದ ಜಾಗ ಯಾವುದೋ ಅದು ನಾರಾಯಣ. ಮನುಷ್ಯರೆಲ್ಲ ಸೇರಬೇಕಾದ, ಒಂದಾಗಬೇಕಾದಂತಹ ಸ್ವರೂಪ ಪರಮಾತ್ಮ, ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮವನ್ನೇ ನಾರಾಯಣ, ಪರಮಾತ್ಮ, ಅವನ್ನೇ ವಾಸುದೇವ ಬೇರೆ ಬೇರೆ ಶಬ್ದ ಕರೀತಾರೆ. ಈ ರೀತಿಯ ಇತ್ಯವಂ, ಅವನೇ ನನ್ನ ಗತಿಯಲ್ಲಿ ಇತ್ಯವಂ ಈ ರೀತಿಯಾಗಿ ನಿಶ್ಚಿತವಾದ ಅಂದ್ರೆ ತೀರ್ಮಾನವಾದ ಮತ್ತು ಅವ್ಯಭಿಚಾರಿಣಿ ಅಂದ್ರೆ ಬಿಟ್ಟಗಲದ. ವ್ಯಭಿಚಾರ ಅಂದ್ರೆ ಬಿಟ್ಟು ಹೋಗೋದು. ಲೋಕದಲ್ಲಿ ವ್ಯಭಿಚಾರ ಮಾಡ್ದ ಅಂದ್ರೆ ಏನೋ ನಡವಳಿಕೆಯಲ್ಲಿ ಇರ್ಬೇಕಲ್ಲ, ಸಾಮಾಜಿಕವಾದ ಒಂದು ನಡವಳಿಕೆ. ಆ ನಡವಳಿಕೆ ಬಿಟ್ಟು ಹೋದ್ರೆ ವ್ಯಭಿಚಾರ ಮಾಡಿದ್ರು ಅಂತಂತಾರೆ. ಪರಪತ್ನಿಯಲ್ಲಿ, ಪರಪುರುಷನಲ್ಲಿ ಸಂಬಂಧ ಇಟ್ಕೊಂಡ್ರೆ ವ್ಯಭಿಚಾರ ಅಂತ. ಯಾಕಂದ್ರೆ ಅದು ಲೋಕದಲ್ಲಿ ಒಪ್ಕೊಂಡ ನಡವಳಿಕೆ ಅಲ್ಲ. ಅದು ಲೋಕದಲ್ಲಿ ನಿಂದೆ ಮಾಡಿದ, ಲೋಕದಲ್ಲಿ ಒಪ್ಪಿಗೆ ಇಲ್ಲದೆ ಅಂತಕ್ಕಂಥ ವ್ಯಭಿಚಾರ. ಇಲ್ಲೂ ಕೂಡ ಭಗವಂತನನ್ನ ಬಿಟ್ಟು ಬೇರೆ ಕಡೆ ಪ್ರೇಮ ಇಟ್ರೆ ಅದು ವ್ಯಭಿಚಾರ. ಏನ್ ಹೇಳಿ? ಪರಮಾತ್ಮನ ಪ್ರೇಮಿಸದೆ ಧನಕನಕ ವಾಹನ ವಸ್ತುವನ್ನು, ನೆಂಟಿಷ್ಟನ್ನು ಪ್ರೇಮಿಸಿದರೆ ಒಂದು ತತ್ವದೃಷ್ಟಿಯಿಂದ ನಾವೆಲ್ಲ ವ್ಯಭಿಚಾರ ಮಾಡ್ತಾ ಇರೋರು ಅಂತ ಅರ್ಥ. ತಪ್ಪು ಇದು. ಪ್ರೇಮ ಅಲ್ಲಿ ಕೊಡಬಾರದು. ಪ್ರೇಮ ಬಂದಿರೋದೇ ಭಗವಂತನಿಂದ. ಭಗವಂತನಿಂದ ಬಂದ ಪ್ರೇಮ ವೃತ್ತಿಯನ್ನ ಭಗವಂತನಿಗೆ ಅರ್ಪಿಸಬೇಕೇ ಹೊರತು ಭಗವಂತನಿಂದ ಭಾರವಾಗಿ ತೆಗೆದುಕೊಂಡ ಪ್ರೇಮ ವೃತ್ತಿಯನ್ನ ದುಡ್ಡು ಮೇಲೋ, ನೆಂಟ್ರಿಸ್ಟ್ ಮೇಲೋ, ವಸ್ತು ಮೇಲೆ ಇಟ್ರೆ ಅದು ಪ್ರೇಮಕ್ಕೆ ಮಾಡುವ ಅಪಚಾರ. ಅದು ಪ್ರೇಮಕ್ಕೆ ಅಪಚಾರ ಮಾಡಬಾರ್ದು. ಪ್ರೇಮಕ್ಕೆ ಅಪಚಾರ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಏನ್ ಸೈಡ್ ಎಫೆಕ್ಟು? ಭಯ, ದುಃಖ, ಕಷ್ಟ ಎಲ್ಲ ಬರುತ್ತೆ ನಮಗೆ. ಯಾರ ಸತ್ತೋದ ಯಾಕೆ ಅಳ್ತೀವಿ ಹೇಳಿ? ಪ್ರೇಮ ಇಟ್ಟದ್ದೇ ಕಾರಣ ಅಳೋದಕ್ಕೆ. ಇವಾಗ ಯಾರೋ ಕರೋನಾ ಸತ್ತೋದು ನೀವು ಅಳ್ತೀರೋ? ಇಲ್ಲ. ಅದೇ ನಮ್ಮವರೇ ಯಾರು ಸತ್ತೋದ್ರೆ ಅಯ್ಯೋ ಹೋಗ್ಬಿಟ್ಟಿರುತ್ತೆ ಅಂತ ಅಳ್ತೀವಿ. ಅಂದ್ರೆ ಏನೋ ನಮ್ಮವರು ಪ್ರೇಮ ಇಟ್ಟಿದೀವಲ್ಲ, ಅದು ನಮ್ಮ ಅಳುವಿಗೆ ದುಃಖ ಕಾರಣ ಆಯ್ತು. ಇದು ಪ್ರೇಮಕ್ಕೆ ಅಪಚಾರ. ಬಿಟ್ಟು ಹೋಗದೇ ಇರುವಂತಹ ಬುದ್ಧಿ ಏನಿದೆ ಅದರಿಂದ ಭಜಿಸೋದು, ಸೇವಿಸೋದು ನಾವು ವ್ಯಭಿಚರಣಶೀಲ. ಬಿಟ್ಟು ಹೋಗದೇ ಇರೋ ಸ್ವಭಾವದ್ದಾಗಿರುವ ಪ್ರೇಮ ಇದೆಯಲ್ಲ ಅದು ಅವ್ಯಭಿಚಾರಿಣಿ ಭಕ್ತಿ. ಬಿಟ್ಟಗಲದ, ಬಿಟ್ಟು ಹೋಗದ, ಚಲಿತವಾಗದೇ ಇರತಕ್ಕಂತಹ ಭಕ್ತಿ ಅದು. ಅದು ಜ್ಞಾನಕ್ಕೆ ಸಾಧನವಾದ್ರಿಂದ ಸಾಚ ಜ್ಞಾನಂ. ಸಾನ ಸಾ ಭಕ್ತಿ. ಆ ಭಕ್ತಿಯು ಕೂಡ ಜ್ಞಾನಕ್ಕೆ ಸಾಧನವಾದ್ರಿಂದ ಅದು ಜ್ಞಾನ. ವಿವಿಕ್ತ ದೇಶ ಸೇವಿತ್ವಂ ಅದು ಮೂಲ ಪದ. ಅದು ಬರೀತಾರೆ ವಿವಿಕ್ತ ಸ್ವಭಾವತಃ ಸಂಸ್ಕಾರೇಣವ.
ಅಶುಚ್ಯಾದಿಭಿ ಸರ್ಪವ್ಯಾಘ್ರಾದಿಭಿಷ್ಟ ರಹಿತ ಅರಣ್ಯ ನದೀಪುಲಿನ ದೇವಗೃಹಾದಿ ವಿವಿಕ್ತ ದೇಶ. ಶ್ಯಾಮಿತ ಭಾಷಿಕ ನೋಡಿ ಬಹಳ ಸುಂದರವಾಗಿ ಬರೀತಾರೆ, ಬಹಳ ಸರಳವಾಗಿ ಬರೀತಾರೆ. ವಿವಿಕ್ತ ಅಂದ್ರೇನು ಸ್ವಭಾವದಿಂದ ಕೆಲವು ಜಾಗ ಶುದ್ಧ. ನೀವು ಕೆಲವು ಗುಡ್ಡಗಾಡಿಗೆ ಹೋಗಿ ಅಥವಾ ಒಂದು ಊರಿನ ತುಂಬಾ ದೂರ ವನ ಪ್ರದೇಶಕ್ಕೆ ಹೋಗಿ ಆ ಜಾಗ ತುಂಬಾ ಕ್ಲೀನ್ ಆಗಿರುತ್ತೆ. ಯಾಕೆ ಹೇಳಿ? ಯಾರು ಜನ ಬಂದಿರಲ್ಲ, ಜನಜಂಗುಳಿ ಇಲ್ಲದ, ಜನರ ಸಂಪರ್ಕವಿಲ್ಲದೆ ಇರುವ ಜಾಗ ಪ್ರಾಕೃತಿಕವಾಗಿ ಶುದ್ಧವಾಗಿರುತ್ತೆ. ಅಥವಾ ಸಂಸ್ಕಾರೇಣ ನೀವು ಹೋಗಿ ಯಾವುದೋ ಒಂದು ಜಾಗದಲ್ಲಿ ಇರಬೇಕು ಅಂದ್ಕೊಂಡ್ರೆ ಆ ಜಾಗವನ್ನು ಸ್ವಲ್ಪ ಗುಡಿಸ್ಕೊಂಡು ಒರೆಸ್ಕೊಂಡು ಸಗಣಿ ಗೋಮಯದಿಂದ ಸಾರಿಸ್ಕೊಂಡು ಶುದ್ಧ ಮಾಡ್ಕೊಂಡ್ರು ಪರವಾಗಿಲ್ಲ. ಯಾವುದೋ ಜಾಗಕ್ಕೆ ಹೋಗ್ತೀವಿಪ್ಪ, ಯಾವ ಜಾಗ ಹೋದಾಗ ನಾವು ನಮ್ಗೆ ಗೊತ್ತಿಲ್ಲ, ಯಾವುದೋ ಕ್ಷೇತ್ರ ಕಾಶಿಗೋ ಹರಿದ್ವಾರೋ ಬರೋದು ಎಲ್ಲ ಹೋಗಿರ್ತೀವಿ. ಯಾವುದೋ ಒಂದು ಜಾಗ ನಿಮ್ಗೆ ಯಾರ್ಯಾರು ಇದ್ರೋ ಏನೋ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ಕೊಳ್ಳೋದು, ಒಂದು ಗೋಮಯದಿಂದ ಆ ಜಾಗ ಶುದ್ಧಿ ಮಾಡ್ಕೊಂಡ್ಬಿಡೋದು, ಇಲ್ಲ ಒಂದ್ಸಲ ಒರೆಸ್ಬಿಡೋದು, ನೆಲ ಎಲ್ಲ ಒರೆಸ್ಬಿಡೋದು, ನೆಲವನ್ನೆಲ್ಲ ಒಳ್ಳೆ ಬಟ್ಟೆ ಒರೆಸೋದು ಶುದ್ಧ ಮಾಡಿ ಆಮೇಲೆ ಗೋಮಯ ಹಾಸೋದು ಮಾಡಿದ್ರು ಪರವಾಗಿಲ್ಲ. ಇಲ್ಲ ಪ್ರಾಕೃತಿಕವಾಗಿಯೇ ಶುದ್ಧವಾಗಿದ್ರೂ ಪರವಾಗಿಲ್ಲ. ಎರಡು ರೀತಿಯಿಂದಲೂ ಆಗ್ಬಹುದು ಅಂತ ಇದ್ದಾರೆ ಭಾಷ್ಯಕಾರರು. ಸಂಸ್ಕಾರದಿಂದಲೂ ಆಗ್ಬಹುದು, ಸ್ವಭಾವದಿಂದಲಾದ್ರೂ ಆಗ್ಬಹುದು. ಇನ್ನು ಅಶುಚಿಯಾಗಿ ಇರಬಾರ್ದು, ಅಂದ್ರೆ ಕೆಟ್ಟ ವಾಸನೆ, ಆಮೇಧ್ಯ ಮಾಡಿದ್ರೆ ಗಬ್ಬು ವಾಸನೆ ಬರ್ತಾ ಇದ್ರೆ ಅಲ್ಲಿ ಇರೋಕ್ಕಾಗಲ್ಲ. ಅದ ನಾಯಿ ಹಂದಿ ಕಟ್ಟೆ ಇದನ್ನ ಸತ್ತು ಕೆಟ್ಟ ವಾಸನೆ ಬರ್ತಾ ಇದ್ರೆ ಅಲ್ಲೂ ಇರೋಕ್ಕಾಗಲ್ಲ. ಇನ್ನು ಹಾವಿದೆ, ಹುಲಿ ಇದೆ, ಇನ್ನೇನು ಕೆಟ್ಟ ಪ್ರಾಣಿ ಇದೆ ಅಂತಂದ್ರು ಅಲ್ಲಿ ಅವನಿಗೆ ಧ್ಯಾನ ಸಾಧನೆ ಮಾಡೋಕ್ಕಾಗಲ್ಲ. ಸರ್ಪ ವ್ಯಾಘ್ರಾದಿಗಳು ಇಲ್ಲದೆ ಇರುವಂತಹ ಜಾಗ ಅದು. ಯಾವ ಜಾಗ ಉದಾಹರಣೆ ಹೇಳ್ತಾ ಇದ್ರೆ ಅರಣ್ಯ ನದಿ ಪೊಲಿನ ದೇವ. ಅರಣ್ಯ ಯಾವ ಜನಜಂಗುಳಿದೆ ಇರತಕ್ಕಂಥ ಭಯವಿಲ್ಲದೆ ಇರತಕ್ಕಂತಹ ಕಾಡು ಪ್ರದೇಶ ಒಂದು. ಇಲ್ಲ ನದಿಯ ಒಂದು ಮಳಲು ಹೊಟ್ಟಿರುತ್ತೆ, ಅದು ಮಳಲಿನ ಜಾಗ. ಈ ತಲಕಾಡಲ್ಲಿ ತುಂಬಾ ಚೆನ್ನಾಗಿದೆ, ನದಿ ಪಕ್ಕದಲ್ಲಿ ಮಳಲಿದೆ, ತುಂಬಾ ಚೆನ್ನಾಗಿದೆ. ಈ ಇದರಲ್ಲೂ ಅಷ್ಟೇ, ಈ ತುಂಗಾ ನದಿ ಮೇಲೆ ಆ ತೀರ್ಥಳಿನ ಮೇಲೆ ಅಲ್ಲಿ ಇದು ಬರುತ್ತೆ, ಸ್ವಾಮಿನಲ್ಲಪ್ಪ ಬರ್ತಾರಲ್ಲ ಬರ್ತಾರೆ. ಅಲ್ಲಿ ನದಿ ತೀರದಲ್ಲಿ ಬಹಳ ಮರಳಿದೆ, ಒಬ್ಬರು ಇಲ್ಲ. ನಾನು ಹೋಗಿದ್ದೆ, ಬಹಳ ಹಿತವಾಗಿತ್ತು, ತುಂಬಾ ಚೆನ್ನಾಗಿತ್ತು ಜಾಗ. ಪುಲಿನ ಅಂದ್ರೆ ಮರಳು ಅಂತ, ನದಿಯ ಮರಳು, ಆ ವನ ಪ್ರದೇಶ ಅಥವಾ ಊರಿನ ಹೊರಗಡೆ ಇರತಕ್ಕಂತಹ ದೇವಸ್ಥಾನ, ಶಿವಾಲಯ ಇರ್ಬೋದು, ದೇವಿ ಗೃಹ ದೇವಾಲಯ ಇರ್ಬೋದು, ವಿಷ್ಣು ಯಾವುದೇ ದೇವಾಲಯ, ಜನ ಹೆಚ್ಚಿಗೆ ಬರದೇ ಇರ್ತಕ್ಕಂಥ, ಜನ ಬರ್ತಾ ಇದ್ರೆ ಗಂಟೆ ಹೊಡ್ತಾ ಇರ್ತಾರೆ, ಪಿಸು ಪಿಸು ಮಾತಾಡ್ತಾ ಇರ್ತಾರೆ, ನೀನು ಗಲಾಟೆ ಮಾಡ್ತಾರೆ. ಹುಡುಗರು ಈ ಊರಿನ ಜನರು ತುಂಬಾ ಬರುವಂತಹ ಜಾಗ ಆದ್ರೆ ಅದು ವಿಕ್ಷೇಪ ಆಗುತ್ತೆ. ಜನರು ಬರದೇ ಇರುವ ಊರಿನ ತುಂಬಾ ದೂರದಲ್ಲಿರ್ತಕ್ಕಂತಹ ದೇವಸ್ಥಾನ ಆಗ್ಬೋದು, ಅಥವಾ ನದಿಯ ಮರಳಿನ ಜಾಗ ಆಗ್ಬೋದು, ಕಾಡಿನ ಜಾಗ ಆಗ್ಬೋದು, ಇಂಥ ಒಂದು ವಿಂಗಡವಾದ ಜಾಗವನ್ನ ಆರಿಸ್ಕೋಬೇಕು ಅಂತ ಇದ್ದಾರೆ. ಈ ಸಾಧಕನು ಮುಮುಕ್ಷುವಾದವನು ಅದು ಅಂಥ ಜಾಗದಲ್ಲಿ ಹೋಗಿ ಸಾಧನೆ ಮಾಡಿದ್ರೆ ಬೇಗ ಪ್ರಸನ್ನವಾಗುತ್ತೆ, ಮನಸ್ಸು ತಿಳಿಯಾಗತ್ತೆ ಅಂತ. ಇದು ಬಲಮಟ್ಟಿಗೆ ಸನ್ಯಾಸಿಗೆ ಜಾಸ್ತಿ ಹೊಂದೋದು, ಗೃಹಸ್ಥರಿಗೆ ಕಷ್ಟ. ಇದು ಸನ್ಯಾಸಿಗಳು ಇಂಥ ಒಂದು ಜಾಗವನ್ನ ಆಶ್ರಯಿಸ್ಕೊಂಡು ಅವ್ರು ಹೋಗ್ತಾರೆ. ತಂ ಸೇವಿತು ಶೀಲಂ ಅಸ್ಯ ಇತಿ ವಿವಿಕ್ತ ದೇಶ ಸೇವಿ. ಅಂಥ ಜಾಗವನ್ನ ಸೇವಿಸುವ ಸ್ವಭಾವ ಇವನಿಗೆ ಇದೆಯಾದ್ದರಿಂದ ಇವನು ವಿವಿಕ್ತ ದೇಶ ಸೇವಿ ಅಂತ ಇವನಿಗೆ ವಿಂಗಡವಾದಂತಹ ಜಾಗವನ್ನ ಆ ಸೇವಿ ತಾಚ್ಛಲ್ಯ ಪ್ರತ್ಯಯ ನಿರಂತರವಾಗಿ ಸೇವಿಸ್ತಾ ಇರುವನು ಅಂತ. ಯಾವ ಸೇವಿ ಅನ್ನೋದು ಸೇವಿತು ಶೀಲಂ ಅಂತ. ಶೀಲ ಅಂದ್ರೆ ನಡವಳಿಕೆ, ಅದೇ ಸ್ವಭಾವ. ಯಾವಾಗಲೂ ಅಂಥ ಏಕಾಂತವನ್ನೇ ಇಷ್ಟಪಡ್ತಾ ಇರುವಂತವನಾಗಬೇಕಂತೆ. ಅದು ಜ್ಞಾನಕ್ಕೆ ಸಾಧನವಾದ್ರಿಂದ ಅದನ್ನು ಜ್ಞಾನ ಅಂತ ತಗೋತಾ ಇದ್ದಾನೆ ಪರಮಾತ್ಮ. ತದ್ಭಾವ ವಿವಿಕ್ತ ದೇಶ ಸೇವಿತ್ವಂ, ಅದನ್ನುಳ್ಳವನಾಗಿರೋದು ಅಂದ್ರೆ ಏಕಾಂತ ಜಾಗವನ್ನೇ ಹೊಂದಿದವನಾಗಿರೋದು ವಿವಿಕ್ತ ದೇಶ ಸೇವಿತ್ವ ಅಂತ. ಈ ಜಾಗ ನಮ್ಗೆ ಪ್ರಶಸ್ತವಾಗಿದೆಯಪ್ಪ ಈ ರೀತಿ. ಇನ್ನು ದೇಹದ ಬಾಧೆ ಇದೆಯಲ್ಲ, ಹಸಿವು, ಆ ಟೈಮಲ್ಲಿ ಮಧ್ಯಾಹ್ನ ಹೊತ್ತಲ್ಲೇ ಊರಿಗೆ ಹೋಗ್ಬಿಟ್ಟು ಏನೋ ಒಂದು ಭಿಕ್ಷೆ ತಂದ್ಬಿಟ್ಟು ತಿನ್ಕೊಂಡು ಮತ್ತೆ ಇಲ್ಲಿಗೆ ಬರ್ಬಿಡ್ತೀವಿ. ಏನು ಒಂದು 1/4 ಗಂಟೆನೋ ಒಂದು 20 ನಿಮಿಷನೋ ಊರಿಗೆ ಹೋಗೋದು, 2-3 ಮನೆ ಮಂದಿ ನಿಂತ್ಕೊಳ್ಳೋದು, ನಾರಾಯಣ ನಿಂತ್ಕೊಳ್ಳೋದು. ಅವ್ರು ಏನು ಕೊಡ್ತಾರೋ ಕಣ್ಣು ಮುಚ್ಕೊಂಡು ಹಾಕಿದ್ದನ್ನ ನೋಡ್ದೇನೆ
ಅದು ರುಚಿಯು ನೋಡ್ದೇನಿಯೇ, ಅದರ ಕ್ವಾಲಿಟಿನೂ ನೋಡ್ದೇನಿಯೇ ಸುಮ್ಮನೆ ಕ್ಷುದ್ಬಾಧೆ ಅಷ್ಟಕ್ಕೆ ನಾನು ತಗೊಂಡಿದ್ದೀನಿ ಅಂದ್ಕೊಂಡು ನಿವೃತ್ತಿ ಮಾಡಿ ಹಸುವನ್ನು ನಿವೃತ್ತಿ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಸಾಧನೆ ಮಾಡೋದು. ಇದು ಪ್ರಾಕೃತಿಕವಾಗಿ ಬರುವಂತಹ ತೊಂದರೆ ಯಾವುದೋ ಹಸಿವು ಅನ್ನೋದು. ಯಾಕೆ ಅಡ್ಡ ಮಾಡ್ತೀನಿ ತೆಗಿಯೋದನ್ನ ಬುಧವಾರ ಮಾಡ್ತಾರೆ ಇರ್ಲಿ. ಅಂಥ ದೇಶವನ್ನು ಉಳ್ಳವನಾಗಿರ್ಬೇಕು ಅಂತ. ವಿಯುಕ್ತೇಷು ಹಿ ದೇಶೇಶು ಚಿತ್ತಂ ಪ್ರಸೀದತಿ ಯತಃ ತತಃ ಆತ್ಮಾದಿಭಾವನಾ ವಿವಿಕ್ತೆ ಉಪಜಾಯತೆ. ಆ ಜಾಗ ಹೇಗೆ ಜ್ಞಾನಕ್ಕೆ ಸಾಧನ ಅಂತ ಕೇಳಿದ್ರೆ ಭಾಷಿಕ ಬರೀತಾರೆ, ವಿಂಗಡವಾದ ಅಂದ್ರೆ ಏಕಾಂತ ಜಾಗದಲ್ಲಿ ಚಿತ್ತ ಪ್ರಸನ್ನವಾಗುತ್ತೆ, ತಿಳಿಯಾಗತ್ತಂತೆ. ನೀವು ಹಿಮಾಲಯ ಕಡೆಗೆ ಹೋದ್ರು ಅಷ್ಟೇ, ಏನೋ ಆ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೇನೆ ಹಾಗೆ ಮನಸ್ಸು ಆರ್ಬಿಡುತ್ತೆ, ನಿಂತು ಬಿಡುತ್ತೆ. ಆ ಜಾಗದಲ್ಲಿ ಇರ್ತಕ್ಕಂಥ ಒಂದು ಮಹಿಮೆ ಅದು. ಕೆಲವು ಸುಂದರ ಪ್ರದೇಶ ಇದೆಯಲ್ಲ, ಆ ಸುಂದರ ಪ್ರದೇಶ ರಮಣೀಯವಾದಂಥ ಏಕಾಂತ ಪ್ರದೇಶಕ್ಕೆ ಹೋದ್ರೆ ಮನಸ್ಸು ಹಾಗೆ ತಿಳಿಯ ನಿಂತು ಬಿಡುತ್ತೆ. ಹಾಗಾಗಿ ಚಿತ್ತಂ ಪ್ರಸೀದತಿ ಅಂತ ಇದ್ದಾರೆ. ಚಿತ್ತವನ್ನು ಮನಸ್ಸು ಪ್ರಸನ್ನವಾಗತ್ತೆ, ರಾಗಾದಿ ದೋಷದಿಂದ ದೂರವಾಗುತ್ತೆ, ಕಲುಷಿತವಾದ ಭಾವ ಬಿಟ್ಕೊಂಡ್ಬಿಡತ್ತೆ. ಅವಾಗ ಆತ್ಮಾದಿ ಭಾವನ ಅಂದ್ರೆ ಆತ್ಮವಿಚಾರ ಮಾಡಕ್ ಹೋದ್ರೆ ಆ ಭಾವನೆಯೂ ಚೆನ್ನಾಗಿ ಬೆಳೆಯುತ್ತೆ. ಉಪಾಸನೆ ಮಾಡ್ತೀನಿ ಅಲ್ಲಿ ಕೂತ್ಕೊಂಡು ಅಂದ್ರೆ ಅದು ಕೂಡ ಆಗತ್ತೆ. ಹಾಗೆ ಆದಿ ಶಬ್ದದಿಂದ ದೇವತೋಪಾಸನೆಯನ್ನು ಮಾಡ್ಬೋದು, ಅಲ್ಲಿ ಅದು ಭಜನೆ ಮಾಡ್ಬೋದು, ಸ್ತೋತ್ರ ಮಾಡ್ಬೋದು, ಆತ್ಮವಿಚಾರ ಮಾಡ್ಬೋದು. ಹಾಗೆ ಆತ್ಮಾದಿ ಆತ್ಮವಿಚಾರವೇ ಮುಂತಾದ ಭಾವನೆಗಳು ಅಂದ್ರೆ ಅವರವರ ಸಂಸ್ಕಾರ ತಕ್ಕಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಮಾಡ್ತಾರೋ ಅದನ್ನ ಚೆನ್ನಾಗಿ ಅಲ್ಲಿ ಮಾಡ್ಬೋದು. ಆ ಏಕಾಂತ ಕೂತ್ಕೊಂಡು ಮಾಡ್ತಾ ಮಾಡ್ತಾ ಮೊನ್ನೆ ಇವ್ರು ಬಂದು ಲಲಿತಮ್ಮನವರು ಇದು ಉತ್ತರ ಕಾಶಿಯಿಂದ ಬಂದ್ರು, ಫೋನ್ ಮಾಡಿದ್ರು, ಇವಳೇ ತುಂಬಾ ಚೆನ್ನಾಗಿತ್ತು, 1.5 ತಿಂಗಳು 2 ತಿಂಗಳು ಇದ್ದೆ, ಅದೇ ಇರಕ್ಕಾಗಲ್ಲ, ಯಾರೋ ಹೋಗ್ಬಿಟ್ರು, ನೆಂಟು ಬರ್ರಿ ಅಂತ ಹೇಳ್ಬಿಟ್ಟು ಮೇಲೆ ಫೋನ್ ಮಾಡಿ ನನ್ನ ಕರೆಸ್ಕೊಂಡ್ರು. ಎಷ್ಟು ಚೆನ್ನಾಗಿತ್ತು, ಆ ಗಂಗಾ ತೀರದಲ್ಲಿ ಕೂತ್ಕೊಂಡ್ರೆ ಹಾಗೆ ಮನಸ್ಸು ಲಯವಾಗ್ಬಿಡ್ತಿತ್ತು ಅಂತಂದ್ರು. ತುಂಬಾ ಚೆನ್ನಾಗಿತ್ತು, ಬಹಳ ಅಲ್ಲೇ ಕೂತ್ಕೊಂಡು ಶಿವನ ಮಾಡ್ತಿದ್ವಿ, ಭಜನೆ ಮಾಡ್ತಿದ್ವಿ, ಸ್ತೋತ್ರ ಮಾಡ್ತಿದ್ವಿ, ಬಹಳ ಹಿತವಾಗ್ತಾ ಇತ್ತು ಅಂತ. ಸಹಜ ಅದು. ಅಂತ ಒಂದು ಜಾಗಕ್ಕೆ ಹೋದ್ರೆ ಮನಸ್ಸು ತಿಳಿಯಾಗ್ಬಿಡತ್ತೆ. ಹಾಗೆ ಆ ಆತ್ಮಾದಿ ಭಾವನೆಯು ಅಂತ ಜಾಗದಲ್ಲಿ ಚೆನ್ನಾಗಿ ಎದ್ಕೊಳ್ಳುತ್ತೆ ಅಂತ. ಆದ್ದರಿಂದ ಅದನ್ನ ಜ್ಞಾನಕ್ಕೆ ಸಾಧನವಾಗಿ ಮುಮುಕ್ಷು ಅದನ್ನು ಇಟ್ಕೋಬೇಕು, ಆಶ್ರಯಿಸ್ಕೋಬೇಕು. ಅತಃ ವಿವಿಕ್ತ ದೇಶ ಸೇವಿತ್ವಂ ಜ್ಞಾನ ಮುಚ್ಚತೆ. ಈ ಕಾರಣದಿಂದ ವಿಂಗಡವಾದ ದೇಶವನ್ನು ಸೇವಿಸುವ ಒಂದು ನಡವಳಿಕೆ ಇದೆಯಲ್ಲ, ಇದನ್ನು ಜ್ಞಾನಕ್ಕೆ ಸಾಧನವಾದ್ರಿಂದ ಇದನ್ನು ಜ್ಞಾನ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನೊಂದು ಅರತಿ ಅರವಣಂ ಜನಸಂಸದಿ. ಸಂಸತ್ ಅಂದ್ರೆ ಸಮೂಹ ಅಂತ, ಜನರ ಸಮೂಹ, ಜನರ ಸಭೆ. ಆ ಜನರ ಸಭೆಯಲ್ಲಿ ರಮಿಸುವಂಥವನಾಗಬಾರ್ದಂತೆ. ಅಂದ್ರೆ ತುಂಬಾ ಜನಜಂಗುಳಿ ಇದ್ರೆ ಅಲ್ಲಿ ಹೋಗುವಂತಹ ಸ್ವಭಾವ ಇಟ್ಕೋಬಾರ್ದು. 10-20 ಜನ ಸೇರಿದ್ದಾರೆ ಅಂದ್ರೆ ಅದು ಕುತೂಹಲ ಆಗುತ್ತೆ, ಏನು ಯಾಕೆ ಜನ ಸೇರಿದ್ದಾರೆ, ಏನ್ ವಿಷಯ, ಏನ್ ಮಾತಾಡ್ತಾ ಇದ್ದಾರೆ ಅಂತ ನೀವು ಹೋದಿ ಅಂತ ಇಟ್ಕೊಳ್ಳಿ. ಹೋದ ಕೂಡ್ಲೇನೆ ನಿಮ್ ಮನಸ್ಸಿಗೆ ಒಂದಷ್ಟು ಕೊಚ್ಚೆ ತುಂಬಿಡ್ತಾರೆ. ಅದು ಯಾರೋ ಸತ್ತು ವಿಚಾರವೋ, ಯಾರೋ ಏನೋ ಒಂದು ಕೊಲೆ ಮಾಡಿದ ವಿಚಾರವೋ, ಅತ್ಯಾಚಾರ ಮಾಡಿದ ವಿಚಾರವೋ, ಅದ ಕಳ್ತನವೋ ಏನೋ ನಡೆದಿರತ್ತೆ, ಅದನ್ನ ನಿಮ್ ತಲೆ ತುಂಬ್ತಾರೆ. ಓ ಹೌದಾ 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 ನೀವು ಕೇಳ್ತಾ ನೀವು ಮರ್ತು ಬಿಡ್ತೀರಾ ಸಾಧಕನಾಗಿದ್ದೀನಿ ಅನ್ನೋದನ್ನೇ ಮರ್ಸ್ಕೊಂಡ್ಬಿಟ್ಟು ಆ ವಿಚಾರದಲ್ಲಿಯೇ ಒಂದು ಅರ್ಧ ಗಂಟೆ ಇದ್ಮೇಲೆ ಆಮೇಲೆ ಅಯ್ಯೋ ನಂಗೆ ಇದೆಲ್ಲ ಬೇಕಾಗಿತ್ತ, ನಾನು ಯಾತಕ್ಕೆ ಹೋದೆ, ದಂಡ ಆಯ್ತು, ವೇಸ್ಟ್ ಆಯ್ತು, ಆಮೇಲೆ ಬೇಜಾರು ಮಾಡ್ಕೋತೀರ. ಅದು ಪ್ರಯೋಜನ ಇಲ್ಲ. ಮುಂಚೆನೆ ಎಚ್ಚೆತ್ಕೋಬೇಕು. ಓ ಹೋಗಲ್ಲ, ಆ ಜನ ಸೇರಿದಾರ, ಅಲ್ಲೇನೋ ಗುಸು ಮಾತಾಡ್ತಾ ಇದ್ದಾರಾ, ಅದೇನೋ ನಡೆದಿದ್ಯಾ ಘಟನೆ, ನಾನು ದೂರ ಹೋಗ್ತೀನಿ, ನನ್ಗೆ ಬೇಕಿಲ್ಲ ಅದು ಅಂತ ಹೇಳ್ಬಿಟ್ಟು ಏಕಾಂತಕ್ಕೆ ಹೋಗೋನಾಗ್ಬೇಕೇ ಹೊರತು ಅಲ್ಲಿ ಕುತೂಹಲಕ್ಕೆ ನೀವು ಹೋದ್ರಿ ಅಂದ್ರೆ ಕಪ್ಪ ನಿಮ್ಮನ್ನು ಹಿಡ್ಕೊಂಡ್ಬಿಡ್ತಾರೆ, ಅಲ್ಲಿ ವಿಚಾರ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಜನಸಂಸತ್ತಲ್ಲಿ ರಮಿಸುವನಾಗಬಾರ್ದು, ಅಲ್ಲಿ ಪ್ರೀತಿಯನ್ನು ಇಟ್ಕೋಬಾರ್ದು. ಅಲ್ಲಿ ಬರೀತಾರೆ ಭಾಷ್ಯಕಾರರು, ಜನಸಂಸತ್ತು ಅಂದ್ರೆ ಜನಾನಾಂ ಪ್ರಾಕೃತಾನಾಂ ಸಂಸ್ಕಾರ ಶೂನ್ಯಾನಾಂ ಅವಿನೀತಾನಾಂ ಸಂಸತ್ತು ಸಮವಾಯ ಜನಸಂಸತ್. ಈ ಜನರು ಅಂದ್ರೆ ಪ್ರಾಕೃತ ಜನರು. ಪ್ರಾಕೃತ ಜನರು ಅಂದ್ರೆ ಏನೋ ಬರೀ ಲೌಕಿಕ ವಿಚಾರದಲ್ಲಿಯೇ ಮುಳುಗಿರುವಂತಹ ಜನರು. ಶೇರ್ ವಿಚಾರ, ದುಡ್ಡು ವಿಚಾರ, ರಾಜಕೀಯ ವಿಚಾರ, ಈ ಕರೋನಾ ವಿಚಾರ,
ಬರೀ ಅವ್ರ ಮನೆ ಇವ್ರ ಮನೆ ವಿಚಾರ, ಟೀಕೆ ಟಿಪ್ಪಣಿ ಮಾಡೋದು, ಇದೆಲ್ಲ ಪ್ರಾಕೃತ ಜನರು. ಇವರು ಸಂಸ್ಕಾರವಿಲ್ಲ, ಅಂದ್ರೆ ಶಾಸ್ತ್ರೀಯವಾದಂತಹ ಆತ್ಮಾದಿ ವಿಚಾರದ ಸಂಸ್ಕಾರ ತುಂಬಿಕೊಂಡಿಲ್ಲ ಅವರು, ಸಂಸ್ಕಾರ ಶೂನ್ಯರು ಮತ್ತು ವಿನೀತರು ಅಲ್ಲ. ಅಂದ್ರೆ ಆ ಅಂತಃಕರಣ ತಗ್ಗಿ ಬಗ್ಗಿ ನಡೆದು ಆ ಕಂಟ್ರೋಲ್ ಬಂದಂತಹ ಜನ ಅಲ್ಲ. ವಿನೀತ ಅದೇನು ಹತೋಟಿಗೆ ಬಂದ ಕಂಟ್ರೋಲಲ್ಲಿರುವ ಹಿಡಿತದಲ್ಲಿರ್ತಕ್ಕಂತಹ ಅಂತಃಕರಣ ಉಳ್ಳವರು ವಿನೀತರು, ಅದಿಲ್ಲದೆ ಇರೋರು ಅವಿನೀತರು. ಅಂತಹ ಜನರ ಸಮೂಹ ಸಭೆ ಜಲ ಅಲ್ಲಿ ಮಾತ್ರ ಹೋಗ್ಬೇಡಿ ಇದ್ರು. ಹಾಗಾದ್ರೆ ಬೇರೆ ಕಡೆಗೆ ಹೋಗ್ಬೋದು. ಎಲ್ಲಿ? ನಮ್ಮ ಸಂಸ್ಕಾರವತಾಂ ವಿನೀತಾನಾಂ ಸಂಸತ್. ಸಂಸ್ಕಾರ ಉಳ್ಳವರು, ಒಳ್ಳೆ ವಿನಯವಂತರು, ಭಗವದ್ಭಕ್ತರು, ತತ್ವಚಿಂತಕರು, ಆತ್ಮಾದಿ ವಿಚಾರವನ್ನೇ ಮಾಡ್ತಾ ಇರುವಂತಹ ಜನಸಮೂಹ ಇದೆಯಲ್ಲ, ಅಲ್ಲಿ ಹೋಗ್ರಿ ಅಂತ ಇದ್ದಾರೆ ಭಾಷ್ಯಕಾರರು. ಅಂತಹ ಜಾಗಕ್ಕೆ ಹೋಗ್ರಿ, ಅಲ್ಲಿ ಸೇರ್ಕೊಳ್ಳಿ. ಎಲ್ಲಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ಎಲ್ಲಿ ಭಜನೆ, ಎಲ್ಲಿ ಸ್ತೋತ್ರ, ಆ ಜಾಗಕ್ಕೆ ಹೋಗಿ. ಎಲ್ಲಿ ತತ್ವ ವಿಚಾರ ನಡೀತಾ ಇರುತ್ತೋ ಅಲ್ಲಿ ಹೋಗಿ. ಇಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಪ್ರಾಯೋಪವೇಶ ಕೂತಾಗ ಶುಕ ಮಹರ್ಷಿಗಳು ಉಪದೇಶ ಮಾಡಕ್ ಬಂದ್ರೆ ಅನೇಕ ಋಷಿಗಳೆಲ್ಲ ಬಂದ್ಬಿಟ್ರಂತೆ. ಯಾಕೆ? ಶುಕ ಮಹರ್ಷಿಗಳು ಏನೇನು ವಿಚಾರ ಹೇಳ್ತಾರೋ ನಾವು ಕೇಳೋಣ ಅಂತ ಹೇಳ್ಬಿಟ್ಟು ಶುಕ ಮಹರ್ಷಿ ಮಧ್ಯದಲ್ಲಿ ಎಷ್ಟು ಭಕ್ತಿ ವಿಚಾರ, ತತ್ವ ವಿಚಾರ, ಸಾಧನ ವಿಚಾರ, ಏನೇನೇನೇನು ಬರುತ್ತೆ ಎಂಬುದಾಗಿ ಅವರೆಲ್ಲರೂ ಆಸಕ್ತಿಯಿಂದ ಎಲ್ಲ ವಸಿಷ್ಠರು, ಜೌನರು, ಎಷ್ಟು ಪಟ್ಟಿ ಮಾಡಿದಾರೆ, 25 ಜನ ಋಷಿಗಳು ಎಲ್ಲ ಬಂದಿದ್ರು ಅಂತ ಋಷಿಮುನಿಗಳೆಲ್ಲ ಕೇಳಕ್ಕೆ. ಅಂತ ಸಭೆ ಒಳ್ಳೇದು, ಅದು ಬ್ರಹ್ಮಸಭೆ. ಆ ಬ್ರಹ್ಮಸಭೆಗೆ ಹೋದರೆ ಬ್ರಹ್ಮ ವಿಚಾರ ನಡೆಯುತ್ತಲ್ಲ, ಅದು ನಮಗೆ ಒಳ್ಳೆ ಸಂಸ್ಕಾರ ಕೊಡುತ್ತೆ, ಒಳ್ಳೆ ಇದಾಗುತ್ತೆ. ಅದು ವಿನೀತರಾದ ಸಂಸ್ಕಾರ ಸಂಸತ್ತನ್ನು ಬಿಡಬೇಡಿ ಅಂತ ಹೇಳಿದ್ರೆ. ಯಾಕೆ ಬಿಡಬಾರ್ದು? ತಸ್ಯಾಹ ಜ್ಞಾನೋಪಕಾರಕತ್ವ. ಸಂಸತ್ ಶಬ್ದ ಸ್ತ್ರೀಲಿಂಗ, ಅದನ್ನ ತಸ್ಯಾಹ ಆಗಿರು. ಆ ಸಭೆ ಇದೆಯಲ್ಲ, ಆ ಜನರ ಮಹಾತ್ಮರ, ವಿನೀತರ, ಸಂಸ್ಕಾರವಂತರ ಜನಸಮೂಹ ಇದೆಯಲ್ಲ, ಅದು ಜ್ಞಾನಕ್ಕೆ ಉಪಕಾರ, ಅದು ಅನುಕೂಲ, ಅದು ಉಂಟು ಮಾಡುತ್ತೆ. ಅದು ತೈ ಸಹ ಸಂಯೋಗ ಪ್ರಜ್ಞಾಭಿವೃದ್ಧಿ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಆ ವಿದ್ವಾಂಸರ ಜೊತೆಯಲ್ಲಿ, ಮಹಾತ್ಮರ ಜೊತೆಯಲ್ಲಿ ಇದ್ದರೆ ನಮ್ಮ ಪ್ರಜ್ಞೆ ಹೆಚ್ಚಾಗತ್ತೆ, ಪ್ರಜ್ಞಾವೃದ್ಧಿ ಆಗುತ್ತೆ. ಅದನ್ನು ಹೋಗಿ ಅಲ್ಲಿಗೆ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಉಪಕಾರಕವಾದ್ರಿಂದ ಅದನ್ನು ಮಾಡಬೇಕು. ಅತಃ ಪ್ರಾಕೃತ ಜನ ಸಂಸದಿ ಅರತಿ ಜ್ಞಾನಾರ್ಥತ್ವ ಜ್ಞಾನಂ. ಆದ್ರಿಂದ ಇಲ್ಲಿ ಅರತಿ ಜನ ಸಂಸದಿ ಅಂತಂದ್ರೆ ಪ್ರಾಕೃತರಾದ, ಲೌಕಿಕವಾದ, ಬರೀ ಇಂದ್ರಿಯ ಸುಖವನ್ನೇ ಹವಣಿಸುತ್ತಿರುವಂತಹ ಲೌಕಿಕ ಜನರ ಸಭೆಗೆ ಹೋಗಬೇಡಿ. ಎಲ್ಲಿ ಬರೀ ಭಂಡ ಮಾತು, ಸಿನಿಮಾ ಮಾತು, ಲೌಕಿಕ ಮಾತು, ವ್ಯವಹಾರ ಮಾತು ಅಂತಹ ಜಾಗಕ್ಕೆ, ಅದು ಮುಮುಕ್ಷುವಿಗೆ ಅದು ವಿಷ, ಅದು ಅಲ್ಲಿ ಹೋಗಬಾರ್ದು. ಅಂತಹ ಜಾಗ ದೂರ ಇರಬೇಕು ಅಂತ. ಇನ್ನು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥದರ್ಶನಂ. ಸರಿ, ಹೌದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತತ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತಃ ಅತಃ ಅನ್ಯಥಾ. 10 ಪದ. ಇನ್ನೊಂದು ಕೊನೆಯ ಶ್ಲೋಕ ಇದು. ಅಮಾನಿತ್ವಾದಿ ಸಾಧನೆಗಳ ಪಟ್ಟಿಯಲ್ಲಿ ಕೊನೆಯ ಶ್ಲೋಕ. ಏನು ಕೊನೆಯದು? ಯಾವಾಗಲೂ ಅಧ್ಯಾತ್ಮ ಜ್ಞಾನದಲ್ಲಿಯೇ ಇರ್ಬೇಕು. ನಿತ್ಯ ಅಂದ್ರೆ ಯಾವಾಗಲೂ ಅಂತ. ಅಧ್ಯಾತ್ಮ ಜ್ಞಾನದಲ್ಲಿ ಅಂದ್ರೆ ಆತ್ಮಾದಿ ವಿಚಾರವನ್ನೇ ಯಾವಾಗಲೂ ಮಾಡ್ತಾ ಇರಿ ಅಂತ ಇದ್ದಾರೆ. ಬೆಳಗ್ಗೆ ಗೆದ್ದಾಗಿನಿಂದ ಆ ಸುಪ್ತೇ ಆ ಮೃತೇ ಕಾಲಂ ನಯೇ ದ್ವೇದಾಂತ ಚಿಂತೆಯ ದದ್ಯಾನ್ ನಾವಸರಂ ಕಿಂಚಿತ್ ಕಾಮಾದೀನ ಮನಾಕ್ ಅಪಿ. ಮನಾಕ್ ಅಂದ್ರೆ ಕಿಂಚಿದಪಿ, ಸ್ವಲ್ಪವೂ ಕೂಡ ಕಾಮಾದಿಗಳಿಗೆ ಅವಕಾಶ ಕೊಡದೇನೆಯೇ ಟಿಲ್ ಬೆಡ್ ಅಂಡ್ ಟಿಲ್ ಡೆತ್, ಮಲಗುವವರೆಗೂ ಸಾಯುವವರೆಗೂ ವೇದಾಂತ ವಿಚಾರದಲ್ಲೇ ಇದ್ಬಿಡಿ. ಇದು ಆತ್ಮಜ್ಞಾನಕ್ಕೆ ಬಹಳ ಹೆಚ್ಚಿನ ಸಾಧನವಾದ್ರಿಂದ ಇದನ್ನು ಜ್ಞಾನ ಅಂತ ಕರೆದ ಪರಮಾತ್ಮ.
ಅಧ್ಯಾತ್ಮ ಜ್ಞಾನದಲ್ಲಿಯೇ ಆತ್ಮಾದಿ ವಿಚಾರದಲ್ಲಿಯೇ ಪಂಚಕೋಶ ಪ್ರಕ್ರಿಯೆ ಹೇಗೆ, ಅವಸ್ಥಾತ್ಮ ಪ್ರಕ್ರಿಯೆ ಹೇಗೆ, ಕಾರ್ಯಕಾರಣ ಪ್ರಕ್ರಿಯೆ, ಸಾಮಾನ್ಯ ವಿಷಯ ಪ್ರಕ್ರಿಯೆ, ವಾಕ್ಯಾರ್ಥ ವಿಚಾರ ಹೇಗೆ ಹೇಗೆ ಅನುಭವದಲ್ಲಿ ಇದನ್ನು ಕಂಡುಕೊಳ್ಳೋದು, ವಾಕ್ಯಾರ್ಥ ಇದೆಲ್ಲ ವಿಚಾರದಲ್ಲಿ ಸರ್ವದಾ ಮುಳುಗಿರೋದಿದೆಯಲ್ಲ, ಇದು ಕೂಡ ಬಹಳ ಹೆಚ್ಚಿನ ಆತ್ಮಜ್ಞಾನಕ್ಕೆ ಸಾಧನವಾದದ್ದಾದ್ರಿಂದ ಇದನ್ನು ಜ್ಞಾನ. ಇದು ಇನ್ನು ತತ್ವಜ್ಞಾನಾರ್ಥ ದರ್ಶನ, ಇದು ಅಧ್ಯಾತ್ಮ ಜ್ಞಾನದಲ್ಲಿ ಇರೋದೇ ತತ್ವಜ್ಞಾನಕ್ಕೆ ದರ್ಶನ ಅಂತ ಮಾಡ್ಬೋದು. ಇದನ್ನು ಇನ್ನೊಂದು ಮಾಡಿದ್ದಾರೆ, ತತ್ವಜ್ಞಾನ ಹೇಗಾಗತ್ತೆ ಅಂತ ಕಂಡುಕೊಳ್ಳೋ ಪ್ರಯತ್ನ ಮಾಡೋದು ಇನ್ನೊಂದು ಮಾಡಿದ್ದಾರೆ. ಅಧ್ಯಾತ್ಮ ಜ್ಞಾನ ಇರೋದು ಒಂದು, ಇನ್ನು ತತ್ವಜ್ಞಾನ ಪರಮಾರ್ಥ ಜ್ಞಾನ ಯಾವುದು, ಯಾವುದು ತಾತ್ಕಾಲಿಕವಾದಂತಹ ಸತ್ಯವಾದದ್ದು, ಪರಮಾರ್ಥ ಸತ್ಯವಾದದ್ದು ಯಾವುದು ಅಂತ. ಹಾಗೆ ಅಧ್ಯಾತ್ಮ ಜ್ಞಾನ ತತ್ವಜ್ಞಾನ ಅಂದ್ರೆ ತತ್ವ ನಾಮ ಪರಮಾರ್ಥ ತತ್ವ. ಪರಮಾರ್ಥ ತತ್ವ ಇದು ಪರಬ್ರಹ್ಮ ವಸ್ತು, ಅದರ ಅರ್ಥ ಅಂದ್ರೆ ಅದರ ಜ್ಞಾನ ಅಂದ್ರೆ ಅದರ ನಿಶ್ಚಯ, ಅದರ ಅರ್ಥ ಅಂದ್ರೆ ಅದನ್ನ ವಿಷಯ ಮಾಡಿಕೊಂಡಂತಹ ಒಂದು ದರ್ಶನ ಜ್ಞಾನ. ತತ್ವಜ್ಞಾನಕ್ಕೋಸ್ಕರವಾಗಿ ಮಾಡುವ ಅರ್ಥ ಅಂದ್ರೆ ಕೋಸ್ಕರ ಮಾಡ್ಕೊಂಬಿಡಿ, ತತ್ವಜ್ಞಾನಕ್ಕೋಸ್ಕರವಾಗಿ ಮಾಡುವ ಒಂದು ದರ್ಶನ. ದರ್ಶನ ಅಂದ್ರೆ ದರ್ಶನಕ್ಕಾಗಿ ಮಾಡುವ ಪ್ರಯತ್ನ ಅಂತ. ಆ ತತ್ವಜ್ಞಾನ ಫಲಾಲೋಚನೆ, ತತ್ವಜ್ಞಾನ ಅದರ ಫಲ ಅದರ ಆಲೋಚನೆಯಲ್ಲಿಯೇ ಮುಳುಗಿದವನ ಇರೋದು. ಒಂದ್ ರೀತಿ ಹೇಳೋದಾದ್ರೆ ಅಧ್ಯಾತ್ಮ ವಿಜ್ಞಾನ ನಿತ್ಯತ್ವದಲ್ಲೇ ಇದು ಅಡಕವಾಗತ್ತೆ, ಅಂತರ್ಗತವಾಗತ್ತೆ. ಆದರೂ ಭಗವಂತ ಇದನ್ನು ಬೇರೆ ಬೇರೆಯಾಗಿ ಹೇಳ್ತಾ ಇದ್ದಾನೆ. ಅಧ್ಯಾತ್ಮ ಜ್ಞಾನದಲ್ಲಿ ಮುಳುಗಿರೋದೊಂದು, ತತ್ವಜ್ಞಾನ ಅಂದ್ರೆ ಏನು, ಅದರ ಸಾಧನ ಏನು, ಫಲ ಏನು, ಅದನ್ನು ತಿಳ್ಕೊಳ್ಳೋದು ಇನ್ನೊಂದು ತತ್ವಜ್ಞಾನ ದರ್ಶನ. ಏತದ್ ಜ್ಞಾನ ಮಿತಿ ಏತದ್ ಶಬ್ದಕ್ಕೆ ಇದು ಸಮೂಹ ವಾಚಿಕೆ, ಇದು ಏಕವಚನ ಅಲ್ಲ, ಇದು ಒಂದೇ ಅಂತಲ್ಲ. ಅಮಾನಿತ್ವದಿಂದ ಹೇಳಿದ್ರು ಇಲ್ಲಿವರೆಗೆ ಹೇಳಿದ್ರು ಇಷ್ಟು ಅಂತ ಅರ್ಥ. 19 ಇರ್ಬೇಕಲ್ವನ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮನಿಗ್ರಹ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜಲಾವ್ಯಾಧಿ ದುಃಖ ದೋಷಾನ್ ಅಸಕ್ತಿರದಭಿಶ್ವಂದಃ ಉತ್ತದಾರ ಗ್ರಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿ ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಂ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ. 20 ಸಾಧನೆ ಇದೆಯಲ್ಲ, ಇದು ಜ್ಞಾನ ಅಂತ ಅನಿಸ್ಕೊಂಡಿದೆ. ಇದಕ್ಕೆ ಜ್ಞಾನ ಅಂತ ಹೆಸರು. ಯಾಕೆ? ಇದರಿಂದ ಜ್ಞಾನ ಉಂಟಾಗತ್ತೆ, ಆದ್ರಿಂದ ಜ್ಞಾನ ಅಂದ್ರು. ಇದು ಹೇಗೆ ಅಂದ್ರೆ ಈ ನೇಗಿಲು ಬದುಕು ಅಂತ ಹೇಳಿದ ಹಾಗೇನೆ. ನೇಗಿಲನ್ನು ಬದುಕು ಅಂದ್ರೆ ನೇಗಿಲಿನ ಮೂಲಕವಾಗಿ ಉತ್ತು ಬಿಟ್ಟು ನೇಗಿಲಿಂದ ಪ್ಲೋ ಮಾಡೋದು ಇದಲ್ಲ, ಅದ್ರ ಮೂಲಕ ಬೆಳೆ ಬೆಳೆದು ಅದನ್ನ ತಂದ್ಕೊಂಡು ಭತ್ತ ಇತ್ಯಾದಿ ಬೆಳೆ ತಂದ್ಕೊಂಡು ಅದನ್ನ ಮಾರ್ಕೊಂಡು ಜೀವನ ಮಾಡೋದನ್ನೇ ನೇಗಲೇ ಜೀವನ ಅಂತ ಗೌಣಾರ್ಥದಲ್ಲಿ ಹೇಳೋ ಹಾಗೇನೆ ಮುಖ್ಯಾರ್ಥದಲ್ಲಿ ಆತ್ಮಜ್ಞಾನವೇ ಜ್ಞಾನವಾದರೂ ಆತ್ಮಜ್ಞಾನಕ್ಕೆ ಸಾಧನವಾಗಿರುವುಗಳೆಲ್ಲವನ್ನು ಜ್ಞಾನ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಅಜ್ಞಾನ ಯಾವುದೋ ಯಾವ್ದು ಅಥೋ ಅನ್ಯಥಾ, ಇದಕ್ಕಿಂತ ಬೇರೆಯಾಗಿರೋದೇನೋ ಮಾನಿತ್ವ ದಂಭಿತ್ವ ಜಲ ಮಾನಿತ್ವ ದಂಭಿತ್ವ ಹಿಂಸಾ ಅಕ್ಷಾಂತಿ ಅನಾರ್ಜವ ಇದೆಲ್ಲ ಅಜ್ಞಾನ. ಅಜ್ಞಾನ ಅಂದ್ರೆ ಅಜ್ಞಾನವನ್ನ ಬಲಪಡಿಸುವ, ಅಜ್ಞಾನವನ್ನು ಗಟ್ಟಿಪಡಿಸುವ ಮತ್ತು ಅಜ್ಞಾನದಿಂದಲೇ ಉಂಟಾಗುವಾಗಲೂ ತೋರ್ಕೊಳ್ಳುವಾಗಲೂ ಅಡಗುವಾಗಲೂ ಅಜ್ಞಾನದಲ್ಲೇ ಇರುತ್ತೆ. ಈ ಅಮಾನಿತ್ವಾದಿ ಸಾಧನ ಅಜ್ಞಾನದಲ್ಲೇ ತೋರಿದ್ರು ಕೂಡ, ಅಜ್ಞಾನವನ್ನು ತೋರಿದ್ರು ಆ ಸಾಧನೆ ಬೆಳೀತಾ ಅಜ್ಞಾನವನ್ನೇ ತೆಗೆದುಹಾಕ್ಬಿಡುತ್ತೆ. ತಾನು ಇರೋದಕ್ಕೆ ಅಜ್ಞಾನ ಬೇಕು, ಆದ್ರೆ ತನ್ನ ಫಲ ಕೊಡೋದಕ್ಕೆ ಅಜ್ಞಾನ ಬೇಡ, ಅದು ಅಜ್ಞಾನ ತೆಗೆದುಹಾಕತ್ತೆ. ಆದ್ರೆ ಮಾನಿತ್ವ ದಂಭಿತ್ವಾದಿಗಳು ಹುಟ್ಕೊಂಡಿದ್ದು ಅಜ್ಞಾನದಿಂದ, ಇರೋದು ಅಜ್ಞಾನದಿಂದ, ಕೊನೆಗಾಗೋದು ಅಜ್ಞಾನದಲ್ಲೇ. ಅಂದ್ರೆ ಅದು ಅಜ್ಞಾನ ಸ್ವರೂಪ. ಅದರಿಂದ ಅದನ್ನ ಬಿಟ್ಕೋಬೇಕು, ಇದನ್ನು ಸಾಧನೆ ಮಾಡ್ಕೋಬೇಕು ಅಂತ ಅರ್ಥ. 10 ಗಂಟೆ ಆಯ್ತಾ? ಅಧ್ಯಾತ್ಮ ಯಾಕೆ ಅನುಷ್ಠಾಪ ಮಾಡಕ್ಕಾಗಲ್ವಾ? ಮುಡು ಕೈ ಬಿಡು. ಕಿಂಚ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಆತ್ಮಾದಿ ವಿಷಯಂ ಜ್ಞಾನಂ ಅಧ್ಯಾತ್ಮ ಜ್ಞಾನಂ ಆತ್ಮಾದಿ ವಿಷಯಂ ಜ್ಞಾನಂ ಅಧ್ಯಾತ್ಮ ಜ್ಞಾನಂ ತಸ್ಮಿನ್ ನಿತ್ಯಭಾವಃ ನಿತ್ಯತ್ವಂ ತಸ್ಮಿನ್ ನಿತ್ಯಭಾವಃ ನಿತ್ಯತ್ವಂ. ಮತ್ತು ಏನಪ್ಪ ಅಂತಂದ್ರೆ ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯನಾಗಿರೋದು ಆತ್ಮನಿ ಇತ್ಯಧ್ಯಾತ್ಮ ಅಂದ್ರೆ ಆತ್ಮಾದಿ ವಿಷಯ, ಆತ್ಮ ವಿಚಾರ, ಸಾಧನ ವಿಚಾರ, ಪ್ರಕ್ರಿಯಾ ವಿಚಾರ, ಉಪಾಸನಾ ವಿಚಾರ ಇದೆಲ್ಲೂ ಆತ್ಮಜ್ಞಾನಕ್ಕೆ ಸಾಧನವಾದ್ದರಿಂದ ಅದನ್ನು ಜ್ಞಾನ ಎಂಬುದಾಗಿ ಕರೀತಾ ಇದ್ದಾನೆ. ಇದೆಲ್ಲ ಅಧ್ಯಾತ್ಮ ಜ್ಞಾನ.
ಅದರಲ್ಲಿ ನಿತ್ಯ ಭಾವನೆ ಯಾವಾಗಲೂ ಇರೋದು. ನಾವು ಒಂದು ಅರ್ಧ ಗಂಟೆ 1 ಗಂಟೆ ವೇದಾಂತ ಶ್ರವಣ ಮಾಡ್ತೀವಿ, ಪಾಠ ಕೂತ್ಕೊಳ್ತೀವಿ. ಆದ್ಮೇಲೆ ಪಾಠ ಆದ್ಮೇಲೆ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಪಾಠ ಆದ್ಮೇಲೆ ಮತ್ತೆ ನಾಳೆವರೆಗೂ ಈ ಪುಸ್ತಕ ಮುಟ್ಟಲ್ಲ ಅಂತಂದ್ರೆ ಅದನ್ನ ಪ್ರತಿಜ್ಞೆ. ಮತ್ತೆ ನಾಳೆನೆ ಮುಟ್ಟೋದು, ಅಲ್ಲಿವರೆಗೆ ಮುಟ್ಟೋದಿಲ್ಲ. ಅದೇ ಚಿಂತನೆಯು ವಿಚಾರವನ್ನು ನಾಳೆವರೆಗೂ ಮಾಡಲ್ಲ ಅಂತಂದ್ರೆ ಅದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಆಗಲ್ಲ. 1 ಗಂಟೆ ಕೇಳಿದ್ರೆ 10 ಗಂಟೆ ಚಿಂತನೆ ಮಾಡ್ಬೇಕಂತೆ. 1:10. 10 ಗಂಟೆ ಅದನ್ನು ಚಿಂತನೆ ಮಾಡಿದ್ರೆ 1 ಗಂಟೆ ಕೇಳಿದ್ದು ಚೆನ್ನಾಗಿ ಊರ್ಕೊಳುತ್ತೆ. ಹೇಗೆ ಮಾವಿನ ಮಿಡಿನ ಉಪ್ಪಿಗೆ ಹಾಕಿ ಅದನ್ನ ಅಲ್ಲಿ ಊರಕ್ಕೆ ಬಿಡಬೇಕೋ ಹಾಗೆ ವೇದಾಂತ ಶ್ರವಣ ಮಾಡಿ ಅದರಲ್ಲಿಯೇ ಊರಿಸ್ಕೋಬೇಕಂತೆ, ಅಲ್ಲಿ ಮುಳುಗಿಸ್ಕೋಬೇಕಂತೆ. ಆವಾಗ ಅದು ಅಬ್ಸರ್ವ್ ಆಗಿ ಚೆನ್ನಾಗಿ ಹಿಡ್ಕೊಳತ್ತೆ. ಆವಾಗ ಅದು ತತ್ವಜ್ಞಾನಕ್ಕೆ ಯೋಗ್ಯತೆ ಪಡ್ಕೊಳ್ಳುತ್ತೆ. ಅದನ್ನೇ ತಸ್ಮಿನ್ ನಿತ್ಯ ಭಾವ ಅಂದು ಭಾಷ್ಯಕಾರರು. ನಿತ್ಯ ಭಾವ ನಿತ್ಯತ್ವ ಅಮಾನಿತ್ವಾದೀನಾಂ ಜ್ಞಾನ ಸಾಧನಾನಾಂ ಅಮಾನಿತ್ವಾದೀನಾಂ ಜ್ಞಾನ ಸಾಧನಾನಾಂ ಭಾವನಾ ಪರಿಪಾಕ ನಿಮಿತ್ತಂ ಭಾವನಾ ಪರಿಪಾಕ ನಿಮಿತ್ತಂ ತತ್ವಜ್ಞಾನಂ ತತ್ವಜ್ಞಾನಂ ತಸ್ಯ ಅರ್ಥಃ ಮೋಕ್ಷಃ ತಸ್ಯಾರ್ಥಃ ಮೋಕ್ಷಃ ಸಂಸಾರೋಪರಮಃ. ಸಂಸಾರೋಪರಮಃ. ಅಮಾನಿತ್ವಾದಿ ಸಾಧನ ಇದೆಯಲ್ಲ, ಅಂದ್ರೆ ಇದನ್ನ 5ನೇ ಶ್ಲೋಕದಿಂದ ಶುರು ಮಾಡಿದ್ದು. ಶುರು ಮಾಡಿದ ಶ್ಲೋಕ ಇದೆಯಲ್ಲ, ಅಮಾನಿತ್ವ ಪದ 5ನೇ ತಗತಾನ 5 ಅಲ್ಲ, 7ನೇ ಶ್ಲೋಕದಿಂದ ಆರಂಭ ಮಾಡಿದಂತಹ ಈ ಜ್ಞಾನ ಸಾಧನಗಳಿದೆಯಲ್ಲ, ಅದರ ಭಾವನಾ ಪರಿಪಾಕ, ಅದನ್ನ ಚೆನ್ನಾಗಿ ಮತ್ತೆ 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 ಮೆಲುಕು ಹಾಕೋದೇ ಭಾವನೆ. ಅದ ಪರಿಪಾಕ ಅಂದ್ರೆ ಏನೋ, ಚೆನ್ನಾಗಿ ಇದು ಹೇಗೆ ನೀವು ಜಾಮೂನ್ ಮಾಡ್ಬೇಕಾದ್ರೆ ಸಕ್ಕರೆನ ಮುಂಚೆ ನೀರು ಹಾಕಿ ಪಾಕ ಮಾಡ್ತೀರಾ. ಗಟ್ಟಿಯಾದಂಥ ಪಾಕದ ಯಾವುದೋ ಒಂದು ಹದಕ್ಕೆ ಬರಬೇಕು. ಆ ಹದಕ್ಕೆ ಬಂದ್ಮೇಲೆ ಅದಕ್ಕೆ ನೀವು ಜಾಮೂನನ್ನ ಏನು ಕರೆದಿರ್ತೀರಾ ಅದನ್ನ ಅದಕ್ಕೆ ಹಾಕ್ತೀರಾ. ಅದಕ್ಕೆ ಹಾಕಿದಾಗ ಆ ಜಾಮೂನು ಅದೆಲ್ಲ ಪಾಕವೆಲ್ಲ ಕುಡಿಯುತ್ತೆ. ಹಾಗೆ ಈ ನಮ್ಮ ಮನಸ್ಸು ಅಮಾನಿತ್ವಾದಿಯಿಂದ ಪಕ್ವವಾಗಬೇಕು, ಚೆನ್ನಾಗಿ ಹಣ್ಣಾಗಬೇಕು. ಆ ಅಮಾನಿತ್ವಾದಿ ಸಾಧನೆಗಳು, ಜ್ಞಾನ ಸಾಧನೆಗಳು ಆ ಭಾವನೆ ಮಾಡ್ತಾ ಮಾಡ್ತಾ ಅದರಲ್ಲಿ ಊರ್ಕೊಂಡು ಅದರ ಪರಿಪಾಕ ನಿಮಿತ್ತದಿಂದ ತತ್ವಜ್ಞಾನ ಅನ್ನೋದು ಉಂಟಾಗತ್ತೆ. ತತ್ವಜ್ಞಾನ ಉಂಟಾದ್ಮೇಲೆ ಅದರ ಅರ್ಥ ಯಾವುದೋ, ಅರ್ಥ ಅಂದ್ರೆ ವಿಷಯ, ಮೋಕ್ಷ. ಮೋಕ್ಷವಾದ ಏನಾಗುತ್ತೆ, ಸಂಸಾರ ಪೂರ್ತಿ ಅಡಗೋಗುತ್ತೆ. ಸಂಸಾರ ಅಡಗೋದು ಅಂದ್ರೆ ಏನೋ, ಜನ್ಮ ಮರಣ ಅದಿಲ್ಲ ಆಗೋದು. ಸಂಸಾರ ಅಡಗೋದು ಹೆಂಡತಿ ಮಕ್ಕಳು ಸಾಯೋದು, ಗಂಡ ಮನೆ ಹಾಳ ಹೋಗೋದು ಅಲ್ಲ. ಅದೆಲ್ಲ ಸಂಸಾರೋಪರಮ ಅಂದ್ರೆ. ಸಂಸಾರ ಅಂದ್ರೆ ಮತ್ತೆ ಮತ್ತೆ ದುಃಖಕ್ಕೆ ಕಾರಣವಾಗಿರುವ ಅನರ್ಥ ಪರಂಪರೆ ಏನಿದೆ ಅದೇ ಸಂಸಾರ. ಅದು ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತೆ. ಇಲ್ಲಿ ಇರ್ಲಿ, ನಾಳೆ ಮುಂದಕ್ಕೆ ನೋಡೋಣ.